ನೃತ್ಯರಾದ ಜೈವಿತಿಯರು ಅವರ ಮಾತನ್ನು ಸತ್ಯವನ್ನಾಗಿ ಸತ್ಯಂ ವಿಧಾತು ಸತ್ಯ ಮಾಡುವುದಕ್ಕಾಗಿ ನಾನೇ ಬರ್ತೇನೆ ಅಂತ ಜೈವಿದ್ಯರಿಗೆ ಮಾತು ಕೊಟ್ಟಿದ್ದಾನೆ. ಚತುರ್ಮುಖ ಬ್ರಹ್ಮದೇವರ ಮಾತನ್ನು ಸತ್ಯವನ್ನಾಗಿ ಮಾಡಬೇಕು. ಎಲ್ಲಾ ಮೇಲಾಗಿ ಸನಕರ ಮಾತನ್ನು ಸತ್ಯವನ್ನಾಗಿ ಮಾಡಬೇಕು. ಅದೂ ಮೇಲಾಗಿ ಪ್ರಹ್ಲಾದ ಅವನು ಕೊಟ್ಟಂತಹ ಮಾತು ಸ್ತಂಭೇ ದೃಶ್ಯತೆ, ಈ ಕಂಬದಲ್ಲಿ ಇದ್ದಾನೆ ಭಗವಂತ ಅಂತ ಮಾತು ಕೊಟ್ಟಿದ್ದಾನೆ. ಅದನ್ನು ಸತ್ಯವನ್ನಾಗಿ ಮಾಡಬೇಕು. ಇಷ್ಟೆಲ್ಲಾ ಮಾತನ್ನು ಸತ್ಯವನ್ನಾಗಿ ಮಾಡಬೇಕು, ಅದನ್ನು ತೋರಿಸಬೇಕು ಅಂತ ನೋಡಕ್ಕಾಗಿ ನಮಗೆ ಪಾಪ ಒಬ್ಬನಿಗಾಗಿ ಬಂದಿದ್ದಾನೆ ಸಾಕ್ಷಾತ್ ನರಸಿಂಹ ಎಲ್ಲ ಬಂದಾದ ಮೇಲೆ ಎಲ್ಲ ಸಂಶಯ ಪರಿಹಾರವಾಗುವುದು. ಆದರೆ ಈ ಸಮಯದಲ್ಲಿ ನಮಗೆ ಎಲ್ಲ ಮೊದಲ ಮೇಲೆ ಶಾಂತ ಮಾಡಬೇಕು. ಶಾಂತ ಮಾಡುವಾಗ ಯಕ್ಷ ನಾವು ಎಲ್ಲರೂ ಬರ್ತಾರೆ, ಬ್ರಹ್ಮಾದಿ ದೇವತೆಗಳು ಅನೇಕ ಜನರು ಬಂದು ಶಾಂತ ಮಾಡೋದಕ್ಕಾಗಿ ಬಂದರೆ ಯಾರಿಗೂ ಆ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಅವಾಗ ಆಯ್ತು ನಾರದರು ವಿಚಾರ ಮಾಡಿ ಆಯ್ತು ಲಕ್ಷ್ಮೀದೇವಿಯನ್ನು ಕರ್ಸೋಣ ಅಂತ ಲಕ್ಷ್ಮೀದೇವಿ ಬರ್ತಾನೆ. ಲಕ್ಷ್ಮೀದೇವಿ ಬಂದ್ರೆ ಅವಳು ಆಯ್ತು ಲಕ್ಷ್ಮೀದೇವಿ ಕೆಲವೊಂದು ಬಾರಿ ಯಾರ ಮಾತನ್ನು ಕೇಳಬೇಕು, ಹೆಂಡತಿಯ ಮಾತನ್ನು ಕೇಳ್ಕೊಂಡು ಬಾಯಿ ಮುಚ್ಚಿಬಿಡ್ತಾರೆ ಅಂತ ನಾವು ನೋಡಬೇಕಾಗ್ತದೆ. ಹಾಗೆ ಲಕ್ಷ್ಮೀದೇವಿ ಬಂದ್ರೆ ನರಸಿಂಹ ರೂಪದಲ್ಲಿ ಭಗವಂತ ಶಾಂತನಾಗಿ ಆಯ್ತು ಹೊರಟು ಬಿಡ್ತಾನೆ ಅಂತ ಏನೋ ವಿಚಾರ ಮಾಡಿರುತ್ತೆ. ಬಂದ್ರೆ ಸಾಕ್ಷಾತ್ ಶ್ರೀಹಿ ಪ್ರೇಷಿತಾ ದೇವೈಹಿ ದೃಷ್ಟ್ವಾ ತನ್ಮಹದದ್ಭುತಂ ಅಧಿಷ್ಠಾಕ್ಷತ ಪೂರ್ವತ್ವ ಸಾ ಮೋಪೇಯಾಯ ಶಂಕಿತ ಅಂದ್ರೆ ಅಧಿಷ್ಠಾಕ್ಷತ ಪೂರ್ವತ್ವ ನಾನು ಇಂತಹ ಭಗವಂತನ ರೂಪಗಳು ಎಂದೂ ನೋಡೇ ಇಲ್ಲ. ನೋಡಿ ಮತ್ತೆ ನಾನು ಹೇಗೆ ದೇವರ ಜೊತೆಗೆ ಸಂಸಾರ ಮಾಡೋದು ಬೇಡ ಅಂತ ಅನಿಸ್ಬಾರ್ದು ನನಗೆ. ಹಾಗಾಗಿ ಬೇಡ ನಾನು ಶಾಂತ ಮಾಡೋದು ಅಂತ ನಾನು ಹೋಗ್ತೇನೆ ಅಂತ ಹಾಗಾದ್ರೆ ಅದನ್ನು ವಿಚಾರ ಮಾಡ್ತು. ಆಯ್ತಪ್ಪ ಪ್ರಹ್ಲಾದ ಮೂರಿಂದ ಕೊಟ್ಟಿದ್ದೆ. ಹಾಗೆ ಪ್ರಹ್ಲಾದ ನೀನು ಮಾಡಿದ್ದಕ್ಕೆ ನರಸಿಂಹರಿಗೂ ಬಂದಿದೆ, ಹಾಗಾಗಿ ನೀನೇ ಶಾಂತ ಮಾಡ್ತೀನಿ ಅಂತ ಅವನ ತಲೆಗೆ ಬಂದಿದೆ. ಅದೇ ಈ ರೀತಿಯ ಆಗಲಿಲ್ಲ ಕಾರ್ಯವನ್ನು ಪ್ರಹ್ಲಾದ ಶಾಂತ ಮಾಡಿದನ್ನ ಕೊಡ್ತಾರೆ. ಅಧಿಷ್ಠಾತ್ಮಕ ಪೂರ್ವತ್ವ ಸಾಧಾರಣ ಗಣಿಸಿ ನೃಸಿಂಹಂ ಸಂಹಿತ ಇಲ್ಲ ಲೋಕಮೋಹಾಯ ನೋವು ಅದಾಗ ಅಧಿಷ್ಠಾನ ಇಲ್ಲಿ ಸಾಧಾರಣಗಳಿದೆ. ನಾನು ನೋಡಿಲ್ಲ ಅಂದ್ರೆ ನಾನು ನೋಡಿಲ್ಲ ಅಂತ ಅರ್ಥ ಅಲ್ಲ. ಜಗತ್ತಿನಲ್ಲಿ ಸಾಮಾನ್ಯ ಜೀವನ ಯಾರಿದ್ದಾರೋ ಅವರು ಯಾರು ಇಂತಹ ರೂಪವನ್ನು ಮೊಬೈಲ್ ನೋಡಿ ಇಂತಹ ಒಂದು ದೂರವಾದ ನೋಡ್ತಿರ್ತಾ ಒಂದು ಸಲ ಭಯವಾಗತ್ತೆ. ಅವ್ರೇನೋ ನಾಟಕ ಮಾಡ್ತಾರೆ, ನರಸಿಂಹಾವತಾರವನ್ನು ನಾಟಕ ಮಾಡ್ತಾ ಇದ್ರು. ಅಲ್ಲಿ ಒಂದು ದೇಶವನ್ನು ಹಾಕಿಕೊಂಡು ನರಸಿಂಹ ಬಂದು ಶಾಂತ ಬಂದು ಒಂದು ಭಯವಾಗುತ್ತೆ ಒಂದು ಸ್ಥಳದಲ್ಲಿ, ಅಥವಾ ಸ್ವಪ್ನದಲ್ಲಿ ಕಂಡ್ರೆ ಇನ್ನ ಹೆಚ್ಚು ಭಯವಾಗುತ್ತೆ. ಇದು ನಮ್ಮ ಅವಶ್ಯ. ಅಂತಾದ್ರೆ ಮೂಲ ರೂಪದಲ್ಲಿ ನರಸಿಂಹ ತಾನು ಉಗ್ರವಾದ ರೂಪವನ್ನು ಸಾಧಾರಣ ಜನರು ನೋಡ್ತಾರೆ. ಅವರಿಗೆ ಯೋಗ್ಯತೆ ಎಲ್ಲಿದೆ, ಯಾರೂ ನೋಡದೇ ಇದ್ದಂತಹ ಅತ್ಯದ್ಭುತವಾದ ಲೋಕ ವಿಲಕ್ಷಣವಾದ ರೂಪ ಇದು. ಆದ್ದರಿಂದ ಅಷ್ಟು ಅಧಿಷ್ಠಾನ ಯಾರು ನೋಡ್ಲಿಲ್ಲ ಈ ರೂಪವನ್ನು. ಆಯ್ತು ನೋಡಿಲ್ಲ ಅಮ್ಮ, ನೀನಂತೂ ನೋಡಿದ್ಯಲ್ಲ, ನೀನು ಇದನ್ನ ಶಾಂತ ಮಾಡ್ಬೋದಲ್ಲ, ನೀನು ಯಾಕೆ ನಿನಗೆ ಆಗೋದಿಲ್ಲ ಅಂತ ಕೈ ಇದೆಯಾ ಅಂತ ಹೇಳಿದ್ರೆ ಅದಲ್ಲ. ಲೋಕ ಮೋಹನೆ, ಲೋಕಕ್ಕೆ ಮೋಹ ಮಾಡಬೇಕಾಗಿದೆ. ಯಾಕೆಂದ್ರೆ ಪೂರ್ವವಾದ ರೂಪ ಇದು ಯಾರಿಂದಲೂ ಸಹಿಸೋದಕ್ಕೆ ಸಾಧ್ಯವಿಲ್ಲ. ಯುದ್ಧದ ವಿಷಯದಲ್ಲಿ ಬಂದು ಸಂಹಾರ ಮಾಡೋದಕ್ಕಾಗಿ ಸಿದ್ಧವಾದ ರೂಪ ಇದು. ಹಾಗೆ ಅಂತ ಲೋಕ ನಾಟಕ ಮಾಡಬೇಕು ಅಂತ ನೋಡೋದಕ್ಕಾಗಿ ಬಿಟ್ಟಿದ್ದಾರೆ. ಎಲ್ಲಾ ಮೇಲಾಗಿ ವಾತ್ಸಲ್ಯ ದರ್ಶನ ಅದೇ ಭಗವಂತ ಗಂಟ ಹೆಂಡತಿ ಜೊತೆಗೆ ಹೇಗಿರ್ಬೇಕು ಅಂತಂದ್ರೆ ಗಂಟ ಹೇಳುವ ಕೆಲಸ ಮಾಡೋದಲ್ಲ, ಗಂಟ ಮನಸ್ಸಿನಲ್ಲಿ ಹೇಗೆ ವಿಚಾರ ಮಾಡ್ತಾನೆ ಆ ವಿಚಾರಕ್ಕೆ ತಕ್ಕಂತೆ ಹೆಂಡತಿ ಇರಬೇಕು. ಇದು ಸ್ತ್ರೀ ಧರ್ಮ. ಅದನ್ನು ಸ್ತ್ರೀ ಧರ್ಮ ಜಗನ್ಮಾತೆ ಲಕ್ಷ್ಮೀ ದೇವಿ ಅವರಿಗೆ ಚೆನ್ನಾಗಿ ಗೊತ್ತಿದ್ದವರು. ಭಗವಂತನ ಸಂಕಲ್ಪ ಏನಿದೆ, ಪ್ರಹ್ಲಾದ ಜೀವ ವಾತ್ಸಲ್ಯ ದರ್ಶನ. ನನ್ನ ಭಕ್ತನಾದ ಪ್ರಹ್ಲಾದ, ಅವನಲ್ಲಿ ವಾತ್ಸಲ್ಯ, ಅವನಲ್ಲಿ ಪ್ರೀತಿಯನ್ನು ತೋರಿಸಬೇಕು. ಅವನಿಗೆ ಭಕ್ತಿ ಮಾಡಿದ್ದಾನೆ, ಭಕ್ತಿ ಮಾಡುವುದು ಫಲವೇನವ. ಅಂತಹ ಭಕ್ತಿ ಮಾಡಿದಂತಹ ಪ್ರಹ್ಲಾದನಲ್ಲಿ ವಾತ್ಸಲ್ಯ ತೋರಿಸಬೇಕು ಅಂತ ನನ್ನ ಪತಿಯಾದ ನರಸಿಂಹ ಭಗವಂತನಿಗೆ ಆ ಒಂದು ಕಾರಣವಿದೆ. ಅದನ್ನು ತಿಳಿದಿದ್ದು ಒಂದು ವೇಳೆ ನಾನೇ ಹೆಸರಲ್ಲಿ ನಾನೇ ಶಾಂತ ಮಾಡಬೇಕು, ನನಗೆ ಒಳ್ಳೆ ಹೆಸರು ಬರುತ್ತೆ ಅಂತ ಹೇಳಿ ಲಕ್ಷ್ಮೀದೇವಿ ಮಾಡಿದಂತೆ ಪ್ರಹ್ಲಾದನ ಭಕ್ತಿಗೆ ಹೆಚ್ಚು ಬರುತ್ತದೆ. ಆ ಭಕ್ತಿಯ ಬೆಲೆಯನ್ನು ಜಗತ್ತಿಗೆ ತೋರಿಸಬೇಕಾಗಿದೆ. ವಾತ್ಸಲ್ಯ ದರ್ಶನಾಯ ಜ್ಞಾತ್ವ ಮನಸ್ತರಾ ಬ್ರಹ್ಮ ದೇಶಯತ್ತಳ. ಆ ಮನಸ್ಸನ್ನು ತಿಳಿದಂತಹ ಲಕ್ಷ್ಮೀದೇವಿ
ಈ ಕಾರ್ಯಗಳನ್ನು ನಾನು ಮಾಡೋದು ಬೇಡ. ಪ್ರಹ್ಲಾದ ಮಾಡಿದ್ರೆ ಅವನ ಭಕ್ತಿಯ ಮಹಿಮೆ ಜಗತ್ತಿನ ಗೊತ್ತಾಗುತ್ತೆ. ಅವಾಗ ಎಲ್ಲರೂ ಭಕ್ತಿ ಮಾಡಿದ್ರೆ ಪ್ರಹ್ಲಾದನಂತೆ ಭಕ್ತಿ ಮಾಡಬೇಕು ಅಂತ ಹೀಗೆ ಜಗತ್ತಿನ ಪ್ರಚಾರವಾಯಿತು. ಪ್ರೀತಿ ಮಾಡಿದ್ರೆ ಏನು ಹೆಂಡತಿ ಮಾತಾಡಿದ್ರು ಗಂಡ ಪಾಪ ಶಾಂತ ಆದ ಹೊಟ್ಟು ಬಿಟ್ಟ ಅಂತ ಇಷ್ಟೇ ಆಗತ್ತೆ ಹೊರತು ಜಗತ್ತಿನಲ್ಲಿ ಪ್ರಹ್ಲಾದ ಅಂತ ಭಕ್ತ ಪ್ರಹ್ಲಾದ ಅಂತ ನಾವು ಜೋಡಿಸ್ಕೊಂಡು ಹೇಳುವಂತ ಮಾತು ಬರ್ತಿದ್ದಿಲ್ಲ. ಈ ಕಾರಣವನ್ನು ತಿಳಿದಂತ ಲಕ್ಷ್ಮೀ ದೇವಿ ಬೇಡ ಅಂತ ಬಿಟ್ಬಿಡ್ತಾರೆ. ಆಮೇಲೆ ಪ್ರಹ್ಲಾದನನ್ನು ಬ್ರಹ್ಮದೇವರು ಆಮೇಲೆ ಮತ್ತು ಪ್ರಹ್ಲಾದನ ಕರೆಸ್ತಾರೆ. ಪ್ರಹ್ಲಾದನ ಬರ್ತಾನೆ. ಏನೋ ಭಯ ನಾನು ವಿಜಯ ಇಷ್ಟ ರೂಪ ಅಂತ ಹೇಳಿ ಏನು ಭಯ, ಭಗವಂತನನ್ನು ನಂಬಿದವರಿಗೆ ಭಯ ಇರಬಾರದು ಅಂತ ಆ ಶ್ಲೋಕದಲ್ಲಿ ಪ್ರಹ್ಲಾದ ತಿಳಿಸ್ಕೊಡ್ತಾರೆ. ಏಕೆ ಪಡದೇನೆ ಹೋಗಿ ಮೊಟ್ಟ ಮೊದಲಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರೆ ಏನು ಉಗ್ರವಾದ ರೂಪ, ಎಲ್ಲರೂ ಭಯಪಡುವ ರೂಪವಾದ್ರೆ ಒಂದೇ ಕ್ಷಣದಲ್ಲಿ ಸ್ವಪಾದ ಮೂಲೆ ಪತಿತಂ ಸಮರ್ಧಕಂ ವಿರೋಕ್ತದೇವ ಕೃಪಯಾ ಪರಿಕೃತಃ ಉತ್ಥಾಪ್ಯ ತತ್ಶೀರ್ಷ ಗದಾ ಕರಾಂಬುಜಂ ಭಯ. ಇಷ್ಟು ಕೋಪದಲ್ಲಿ ಯಾರಾದ್ರೂ ಒಂದ್ ಮಗು ಅಳ್ತಾ ಇರುತ್ತೆ ಅದನ್ನ ಪಾಪ ಪ್ರೀತಿಯಾಗಿ ಇಟ್ಕೊಂಡು ಐತೆ ಅಂತ ಹೇಳಿದ ತಕ್ಷಣ ಬೆಲ್ಲದ ಗಣಿಸುದು ಉದ್ದೇಶಕ್ಕೆ ಅದಕ್ಕೆ ಸ್ವಲ್ಪ ಕಷ್ಟ. ನಾಟಕ ಮಾಡುವ ಮಗು ಇದ್ದಾಗ ಬೇಗ ನೆನೆಸ್ಬಿಡುತ್ತೆ. ಹಾಗೆ ಭಗವಂತ ಇಷ್ಟು ಕೋಪದಲ್ಲಿ ಇದ್ದಾಗ ಬ್ರಹ್ಮದೇವರು ಅವರು ಇವರು ಎಲ್ಲರೂ ಸ್ತೋತ್ರ ಮಾಡಿದ್ದಾರೆ. ಯಾರ ಸ್ತೋತ್ರಕ್ಕೂ ಏನೂ ಆಗದೆ ಇದ್ದವನು ಸ್ತೋತ್ರ ಪ್ರಾರಂಭ ಮಾಡಿದ. ನಾನು ನಮಸ್ಕಾರ ಮಾಡಿದ ತಕ್ಷಣ ಶಾಂತವಾಗಿ ಸ್ವಭಾವ ಮೂಲೆ ಪಠಿತಂ ಸಮರ್ಪಕಂ ತಮ್ಮ ಎರಡೂ ಬಿದ್ದಾಗ ಎರಡೂ ಕೈಯಿಂದ ಎಬ್ಬಿಸಿ ತಲೆ ಮೇಲೆ ಕೈಯನ್ನು ಇಟ್ಟು ಆಶೀರ್ವಾದವನ್ನು ಮಾಡಿ ಯಾಕೆ ಮಾಡ್ತಾ ಇದ್ದಾರೆ, ಕೇವಲ ಭಕ್ತಿ ಯಾರು ಮಾಡ್ತಾರೆ, ಯಾರು ನನ್ನನ್ನು ಸ್ತೋತ್ರ ಮಾಡ್ತಾರೆ ಅವರ ಮೇಲೆ ಅವರ ಭಕ್ತಿಗೆ ಯಾವುದಕ್ಕೂ ಸ್ತೋತ್ರ ಹೋಗೋದಿಲ್ಲ. ಭಗವಂತನಿಗೆ ಸೋಳೆ ಇಲ್ಲ ಅಂತಂತಾರೆ, ಆದ್ರೆ ಒಂದಕ್ಕೆ ಮಾತ್ರ ಸೋಳಿದೆ, ಯಾವುದಂದ್ರೆ ಭಕ್ತಿಗೆ ಮಾತ್ರ ಸೋಳಿದೆ. ಯಾಕೆಂದ್ರೆ ವೈಕುಂಠಂಬ ಪರಿತ್ಯಕ್ಷೆ ನ ಭಕ್ತಾನ್ ತ್ಯಕ್ತು ಮುತ್ಸಹೆ ಅಂತ ಭಗವಂತ ಹೇಳ್ತಾರೆ. ವೈಕುಂಠವನ್ನೇ ಬಿಟ್ಟು ಓಡೋದೇ ನಾನು, ಆದ್ರೆ ಭಕ್ತರನ್ನ ಮಾತ್ರ ಬಿಡೋದಿಲ್ಲ ಅಂತ ಭಗವಂತನ ಸಂಕಲ್ಪ. ಹಾಗಾಗಿ ಆ ಭಗವಂತನ ಸಂಕಲ್ಪ ತಾನು ನೋಡಿಕೊಂಡು ಭಕ್ತ ಇವರು ಇಷ್ಟು ನನಗಾಗಿ ತ್ಯಾಗ ಮಾಡ್ತಾನೆ. ಒಂದು ಕ್ಷಣ ವಿಚಾರ ಮಾಡಿ, ಬೆಂಕಿಯಲ್ಲಿ ಹಾಕುವಾಗ ನಾರಾಯಣ ಹರಿಬೋದಿಲ್ಲ ಅಂತ ಯಾರ ಮನಸ್ಸಿಗೆ ಬರುತ್ತೆ? ಬೆಂಕಿ ಹಾಕ್ತಾನೆ ಅಂತ ಯಾರಾದ್ರೂ ನನಗೆ ವಿಚಾರ ಮಾಡಿದ್ರೆ ನಾನು ಹೇಗೆ ಬೆಂಕಿ ಹಾಕಿ ನಾವು ವಿಚಾರ ಮಾಡ್ತೇವೆ. ಹಾಗೆ ಅಂತ ಸಮಯದಲ್ಲಿ ಭಗವಂತನ ನಾಮಸ್ಮರಣೆ ಇರಬೇಕು ಅಂತ ಬಂದಿದೆ ಅಂದ್ರೆ ಇದು ಅವನು ಮಾಡಿದ ಶಕ್ತಿ. ಇದಕ್ಕೆ ಫಲವನ್ನು ಕೊಡಬೇಕು ಅಂತ ಅನ್ನೋದಕ್ಕಾಗಿ ಭಗವಂತ ಎಲ್ಲವನ್ನು ಎತ್ತಿ ದೂರಕ್ಕಿಟ್ಟ. ಇಷ್ಟೆಲ್ಲ ಆದ್ಮೇಲೆ ನಾವು ಅನೇಕ ಪ್ರಸಂಗದಲ್ಲಿ ಒಂದು ಕೀರ್ತಿ ಬರುವ ಸಮಯ ಇರುತ್ತೆ. ಏನಂತೆ ಕೆಲವು ನಂದೇ, ನನ್ನ ಕ್ರೆಡಿಟ್, ನಾನು ಮಾಡಿದ್ದಕ್ಕೆ ಹೀಗಾಯ್ತು, ನನ್ನಿಂದ ಆಗಿ ನರಸಿಂಹ ಶಾಂತನಾದ ಇಷ್ಟು ಉತ್ತಮವಾದ ರೂಪವನ್ನು ಮತ್ತೆ ಶಾಂತತೆಯನ್ನು ಒಂದು ಹೋಗಿದ್ದಾನೆ ಅಂತ ನಾವು ಹೀಗೆ ವಿಚಾರ ಮಾಡ್ಕೊಂಡು ಕೀರ್ತಿ ನಮಗೆ ಬರಲಿ ಅಂತ ವಿಚಾರ ಮಾಡ್ತೇವೆ. ಆದರೆ ಪ್ರಹ್ಲಾದ ಮೊಟ್ಟ ಮೊದಲನೇ ಮಾತು, ಅನೇಕ ಪ್ರದೇಶಗಳಿದೆ ಅಷ್ಟು ಸಮಯ ಇಲ್ಲ, ಈ ಒಂದೇ ಮಾತನ್ನು ಮಾತ್ರ ನೆನೆಸ್ತೇನೆ. ಮೊಟ್ಟ ಮೊದಲನೇ ಮಾತು ಇತ್ತು, ಸ್ವಾಮಿ ನಾನೇನೋ ಸ್ತೋತ್ರ ಮಾಡೋದಕ್ಕೆ ಬಿಟ್ಟಿದ್ದೇನೆ, ಆದರೆ ಇಷ್ಟು ಮಾತ್ರ ನನಗೆ ಗೊತ್ತಿದೆ, ನಾನು ಸ್ತೋತ್ರ ಮಾಡಿದ್ದಕ್ಕೆ ನೀನು ಶಾಂತವಾಗತ್ತಿ ಅಂತ ಏನು ಕಾರಣ ಸರ್ವತಾ ಇಲ್ಲ. ಯಾಕೆಂದ್ರೆ ಬ್ರಹ್ಮಾದಯ ಸಿದ್ಧಾಹ ಸಪ್ತೈಕ ತಾನಂಬಯೋ ವಚಸಾಂ ಪ್ರವಾಹೈಃ ನಾಂತಂ ಪರಸ್ಯ ಪರತೋ ವ್ಯಧುನಾಪಿ ಯಾಂತಿ ಯೂತೋಸ್ತಮದ ಕಪಿ ಸಮೇ ಅನಿರುಗ್ರ ಜಾತೆ ಉಗ್ರ ಯೋನಿಯಲ್ಲಿ ಹುಟ್ಟಿದಂತವನು ಹಿರಣ್ಯಕಶಿಪು ಏನು ದುಷ್ಟವಾದ ಸ್ವಭಾವವನ್ನು ಪಡೆದಂತವನಲ್ಲಿ ಹುಟ್ಟಿ ಬಂದ ಒಂದು ಪೂರ್ಣನಾದ ವ್ಯಕ್ತಿ. ನಾನು ಸ್ತೋತ್ರ ಮಾಡಿದ್ದಕ್ಕೆ ನೀವು ಶಾಂತನಾಗ್ತೀಯ ಸಾಧ್ಯ ಇಲ್ಲ. ಯಾಕೆಂದ್ರೆ ಬ್ರಹ್ಮಾದಯ ಚತುರ್ಮುಖ ಬ್ರಹ್ಮದೇವರೇ ಮೊದಲಾದ ದೇವತೆಗಳು ಎಲ್ಲರೂ ಸ್ತೋತ್ರ ಮಾಡಿದ್ರೆ ಶಾಂತಂ ಪರಸ್ಯ, ಸ್ವಾಮಿ ನಿನ್ನ ರೂಪವನ್ನು ನೀನು ಶಾಂತ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. ಅಂತಹ ರೂಪವನ್ನು ಉಗ್ರ ಜಾತೆ ಈ ವ್ಯಕ್ತಿಯಲ್ಲಿ ಅವತಾರ ಮಾಡಿಕೊಂಡು ಹುಟ್ಟಿ ಬಂದ ನಾನು ಸ್ತೋತ್ರ ಮಾಡಿದ್ರೆ ಸತ್ಯ ಸರ್ವಥಾ ನೀನು ಬರೋದಿಲ್ಲ, ಶಾಂತವಾಗೋದಿಲ್ಲ ಅಂತ ಗೊತ್ತು ಹೇಳ್ತಾರೆ. ಹಾಗಾದ್ರೆ ಇದೆಲ್ಲ ಗೊತ್ತಿದ್ರು ಯಾಕೆಪ್ಪ ಸ್ತೋತ್ರ ಮಾಡಿ ಶಾಂತ ಮಾಡಪ್ಪ ಅಂತ ಹೇಳಿದಾಗ ಎಲ್ಲರೂ ಹೇಗೆ ನಮ್ಗೆ ಆಗೋದಿಲ್ಲ ಅಂತ ಲಕ್ಷ್ಮೀ ದೇವಿಯಿಂದ ಹಿಡಿದುಕೊಂಡು ಎಲ್ಲರೂ ಕೈ ಎತ್ತಿದವರು ನೀನ್ ಯಾಕೆ ಮತ್ತೆ ಬರ್ತೀವಿ ಅಂತ ಹೇಳಿದ್ರೆ ಏನು ಸುಂದರವಾದ ಮಾತನ್ನು ನಮಗೆ ತಿಳಿಸ್ಕೊಡ್ತಾರೆ. ಅನ್ಯೇ ಧನಾಭಿಜನ ರೂಪ ತಪಸ್ಸುಬೌಧ ತೇಜ ಪ್ರಭಾವ ಬಲಪುರುಷ ಬುದ್ಧಿಯೋಗಾಹ ನಾರಾಧನಾದಿ ಭವಂತಿ ಪರಸ್ಯ ಪುಂಸೋ ಭಕ್ತ್ಯಾ ಸುಕೋಶ ಭಗವಾನ್ ಅನಿಯೋಥಪಾಯ. ಈ ಮಾತನ್ನು ನಾವು ಮೇಲಿಂದ ನೆನೆಸ್ಕೊಳ್ಬೇಕು. ಒಳ್ಳೆ ರೂಪವಿದೆ ನನಗೆ, ಹಾಗಾದ್ರೆ ನನ್ನ ರೂಪವನ್ನು ನೋಡಿಕೊಂಡು ಎದುರಿದ್ದವರು ಮೋಸ ಹೋಗ್ತಾರೆ, ನಾನು ಏನ್ ಕೇಳಿದ್ರು ಮಾಡ್ತಾರೆ.
ಒಳ್ಳೆ ಧನವಿದೆ, ಧನವಿದ್ದ ಮೇಲೆ ನಾನೇನು 10,000 ರೂಪಾಯಿ ಶ್ರೀವಾಣಿ ಟಿಕೆಟ್ ಅಂತ ನೋಡಿ ತಗೊಂತೇನೆ, ತಗೊಂಡ್ರೆ ದೇವ್ರ ದರ್ಶನ ಕೊಡ್ತಾನೆ. ಹಾಗಾಗಿ ಇದ್ರೊಳಗೆ ಏನಿದೆ, ನನಗೆ ಒಳ್ಳೆ ಸಂಪತ್ತು, ಒಳ್ಳೆ ಧನ, ಒಳ್ಳೆ ವೀರ್ಯ, ಒಳ್ಳೆ ರೂಪ, ಒಳ್ಳೆ ತಪಸ್ಸು, ಸುತೌಜ, ಚೆನ್ನಾಗಿ ಶ್ರವಣಾದಿಗಳನ್ನು ಮಾಡಿಕೊಂಡು ನಾನು ಒಳ್ಳೆ ಶಾಸ್ತ್ರವನ್ನು ಹಾಗೆ ಮಾಡಿದ್ದೇನೆ, ಹೀಗೆ ಮಾಡಿದ್ದೇನೆ ಅಂತ ಕೆಲವರು 10 ವರ್ಷದಲ್ಲಿ ಶಾಸ್ತ್ರ ಶ್ರವಣ ಮಾಡಿದ್ದೇನೆ ಹಾಗೆ ಹೀಗೆ ಅಂತ ಏನು ಮಾಡಿ ಉದ್ಯೋಗದಿಂದ ವೇದ ಪ್ರಭಾವ ಬಲಪುರುಷ ಬುದ್ಧಿ ಒಳ್ಳೆ ಪೌರುಷ ಇದೆ. ಯಾರು ಬಂದ್ರು ನನ್ನ ಕಲಿಯೋದು ಬಂದ್ರೆ ನಾನು ದೂರ ಹಾಕಿ ನಾನು ದೇವ್ರ ದರ್ಶನ ಮಾಡ್ತೇನೆ, ಏನು ಬೇಕಾದ್ರೂ ಮಾಡ್ಬೋದು. ರಂಗಪ್ಪನ ಮುಂದೆ ಹೋಗಿ ಮುಂದೆ ನಿಲ್ಬೋದು, ಪಕ್ಕದ ಯಾವನೋ ಒಬ್ಬ ಬಂದು ಕಾಲು ಬೆಟ್ತಾನೆ, ಬೆಟ್ಟಿದ ತಕ್ಷಣ ಅವನು ಬೈಯೋದಕ್ಕೆ ನೋಡ್ಬಿಡ್ತೇವೆ, ಅದು ದೇವ್ರ ಕಾಣಿಸೋದಿಲ್ಲ, ಅಥವಾ ಹೋಗ್ಬಿಡ್ತೇವೆ. ಇದು ದೇವರ ಇಚ್ಛೆ ಇದ್ರೆ ಮಾತ್ರ ನಮಗೆ 10,000 ಇಲ್ಲ 10 ಲಕ್ಷ ರೂಪಾಯಿ ಟಿಕೆಟ್ ತಗೊಂಡು ಹೋದ್ರು ಒಂದು ಕ್ಷಣದಲ್ಲಿ ಅಲ್ಲೇನೋ ಯಾರು ಬೈಯೋದು ಅದು ಮಾಡೋದು ಹೀಗೆ ಮಾಡಿ ನಮ್ಮನ್ನು ಗಮನಿಸಿ ದೇವರು ಭಗವಂತ ಹೊರಗೆ ದರ್ಶನ ಹೋಗಲಿಕ್ಕೆ ಸಾಧ್ಯವಿಲ್ಲ. ಏನೇ ಮಾಡಿದ್ರು ಅದರ ಭಕ್ತಿಯನ್ನು ಸೇರಿಸಿದರೆ ಮಾತ್ರ ನಾರಾಧನಾದಿ ಭವಂತಿ ಪರಸ್ಯ ಪುಂಸ ಭಕ್ತ್ಯಾ ತುತೋಷ ಭಗವಾನ್ ನನಗೂಥಪಾಯ. ಭಗವಂತ ಪ್ರಸನ್ನ ಆಗೋದಿಲ್ಲ, ಜೊತೆಗೆ ರೂಪ ಇರ್ತೀವಿ, ಒಳ್ಳೆ ಧನ ಸಂಪತ್ತಿ, ತೇಜಸ್ಸು, ಒಳ್ಳೆ ತಪಸ್ಸು ಎಲ್ಲ ಇದ್ದರೂ ಅದರ ಜೊತೆಗೆ ಭಕ್ತಿಯನ್ನು ಸೇರಿಸಿದರೆ ಮಾತ್ರ ಭಗವಂತನನ್ನು ಮಾಡ್ತಾನೆ. ಭಕ್ತಿಯನ್ನು ಸೇರಿಸೇ ಹೋದ್ರೆ ಅವನು ಬ್ರಹ್ಮ ಸರ್ವತ ಮಾಡೋದಿಲ್ಲ. ಹಾಗೆ ಅದಕ್ಕೆ ಆಯ್ತು ನಾನು ಭಕ್ತಿ ಮಾಡ್ತೇನೆ, ಮಾಡಿದ್ರೆ ನನಗೆ ಭಗವಂತ ಬರ್ತಾನ, ಆ ವಿಶ್ವಾಸ ಇದೆಯಾ ನಿನಗೆ ಅಂತ ಹೇಳಿದ್ರೆ ನನಗೂಥಪಾಯ. ಯೂಥಪಾಯ ಅಂತಂದ್ರೆ ಗಜೇಂದ್ರವನ್ನು ಉದಾಹರಣೆ ಮಾಡ್ಬೋದು, ಮಾಸ್ಟರ್ ಇಟ್ಕೊಂಡು ಅವರಂತೆ ನಾನು ಆಗಬೇಕು ಅಂತ ವಿಚಾರ ಮಾಡ್ತೇವೆ. ಹಾಗೆ ಪ್ರಹ್ಲಾದ ನಾನು ಭಕ್ತಿ ಮಾಡ್ತಾರೆ ದೇವ್ರು ಬರ್ತಾನ, ಶಾಂತನಾಗ್ತಾನ ಅಂತ ಹೇಳಿದ್ರೆ ಯಾಕೆ ಗಜೇಂದ್ರನಿಗೆ ಬರ್ಲಿಲ್ಲವ? ಒಂದು ಆನೆಯಾಗಿದ್ದು ಶರೀರ ಮಾಧ್ಯಮಗಳು ಧರ್ಮ ಸಾಧನ. ನಾವು ಧರ್ಮ ಸಾಧನ ಮಾಡಬೇಕು ಅಂತಂದ್ರೆ ಮನುಷ್ಯ ಜನ್ಮ ಬೇಕು. ಆ ಆನೆಯಾಗಿದ್ದಾಗ ಆ ಗಜೇಂದ್ರ ದೇವರನ್ನು ಕಳಿಸಿದ ಅಂತಂದ್ರೆ ನನಗೆ ಯಾಕೆ ಆಗೋದಿಲ್ಲ, ನಾನು ಮಾಡ್ತೇನೆ, ಈ ವಿಶ್ವಾಸ ನನಗಿದೆ ಅಂತ ಹೇಳಿ ಭಕ್ತ್ಯಾ ದೋಷ ಭಗವನ್ ನನಗೂಥಪಾಯ. ಸ್ತೋತ್ರ ಮಾಡಿದಾಗ ಭಕ್ತಿಗೆ ಭಗವಂತ ಶಾಂತನಾಗ್ತಾನೆ ಅಂತ ವಿಶ್ವಾಸವಿದೆ, ಅದಕ್ಕಾಗಿ ಭಗವಂತನ ಸ್ತೋತ್ರ ಮಾಡೋದು ಅದನ್ನು ಹೀಗೆ ಎಲ್ಲ ನಿರ್ಣಯಗಳು ಹೇಗೆ ಭಕ್ತಿ ಇದ್ದರೆ ಮಾತ್ರ ಭಗವಂತ ಹೋದರೆ ಆಗೋದಿಲ್ಲ ಅಂತಂತೇಳಿ. ಹಾಗೆ ಎಲ್ಲ ಭಾಗವತ ಮಹಾಭಾರತ ಅನೇಕ ಪುರಾಣಗಳು ವೇದಗಳು ಎಲ್ಲವೂ ಇದ್ದರೂ ನಮ್ಮ ಶ್ರೀಮದಾಚಾರ್ಯರ ಸಿದ್ಧಾಂತದ ನಿರ್ಣಯ ಅದರ ಜೊತೆಗೆ ಸೇರಿಸಿದಾಗ ಮಾತ್ರ ನಮಗೆ ಸರಿಯಾದ ತತ್ವಜ್ಞಾನ ಆಗುತ್ತೆ. ಈ ಎಲ್ಲ ಪ್ರಸಂಗದಲ್ಲಿ ನಾವು ಪ್ರಹ್ಲಾದನೆ ದೊಡ್ಡವನು, ಲಕ್ಷ್ಮೀದೇವಿ ಚಿಕ್ಕೋನು ಅಂತ ನಾವು ತಿಳಿದ್ರೆ ಅದಕ್ಕೂ ಉಪಯೋಗ ಇಲ್ಲ ಅಂತ ಕಾರ್ಯಗಳನ್ನು ಶ್ರೀಮದಾಚಾರ್ಯರು ಒಂದೆರಡು ಶ್ಲೋಕಗಳಿಗೆ ನಾವು ಆಚಾರ್ಯರ ನಿರ್ಣಯಗಳನ್ನು ನಾವು ತಿಳಿಯಬಹುದು. ಹೀಗೆ ಅನೇಕ ಈ ಸಮಯದಲ್ಲಿ ಸಿಂಹರೂಪ ಆಚಾರ್ಯರ ನಿರ್ಣಯವನ್ನು ಮಾಡಿದೆ. ಈ ಒಂದು ಎಲ್ಲ ಸೇವೆಯನ್ನು ವಿದ್ವಂತರಾಗಿ ಶ್ರೀಕೃಷ್ಣ. ಇಲ್ಲಿಯವರೆಗೆ ನರಸಿಂಹದೇವರ ಮಂಗಳ ಹರಿಪ್ರಸಾದ ವಿಶೇಷವಾದ ಇನ್ನು ಮುಂದೆ ಆಚಾರ್ಯ ಅವರು ತಿರುಪತಿಯಲ್ಲಿ ವಿಚಾರದಲ್ಲಿ ವಾಸ ಮಾಡ್ತಾರೆ. ಉತ್ತಮ ವಿದ್ವಾಂಸರು, ಮುಂಬೈಯಲ್ಲಿ ಅಧ್ಯಯನ ಮಾಡಿ ಈಗ ಇರುವಂತವರು ಸ್ವಲ್ಪ ಹೊತ್ತು ಭಗವಂತನ ತಿಳಿಸಬೇಕಾಗ್ತದೆ. ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯೋ ನಮಃ. ಓಂ ನರಸಿಂಹೋ ಅಖಿಲಾಜ್ಞಾನಮತಧ್ವಾಂತದಿವಾಕರಃ ಜಯಜ್ಜನಿತಸಜ್ಞಾನಸುಖಶಕ್ತಿಪಯೋನಿಧಿಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವಧಾಮ್ನಾ ನಮಸ್ತೆ ಹಸ್ತಚರಣಶ್ರವಣತ್ವಗಾದಿ ಪ್ರಾಣಾನಂ ಭಗವತೆ ಪುರುಷಾಯ ಮುಖ್ಯಂ ಅಭ್ರಮಂ ಭಂಗರಹಿತಂ ಅಜರಂ ವಿಮಲಂ ಸದಾ ಆನಂದತೀರ್ಥಮಧುರಂ ಭಜೇತಾವತ್ರಯಾಂ ಚಿತ್ರೈಃ ಪದೈಶ್ಚಗಂಭೀರೈರ್ ವಾಕ್ಯೈರ್ಮಾನೀರಸಂಧಿತೈಃ
ಪರ್ವಕಾಲದಲ್ಲಿ ಅನೇಕ ಜನ ವಿದ್ವಾಂಸರಿಂದ ಭಗವಂತನ ಮಹಿಮೆಗಳನ್ನ ಬಂದಿದ್ದೇವೆ. ಪರಮಾತ್ಮನ ಗುಣಗಳನ್ನ ತತ್ವಗಳನ್ನ ತಿಳಿಯುವ ಅನೇಕ ದಾರಿಗಳಿವೆ. ಆ ದಾರಿಗಳಲ್ಲಿ ಉಪನಿಷತ್ತುಗಳು ಕೂಡ ಮುಖ್ಯವಾದಂತಹ ದಾರಿಯಾಗಿದೆ. ಅನೇಕ ಉಪನಿಷತ್ತುಗಳಿವೆ. ಅದರಲ್ಲಿ 10 ಉಪನಿಷತ್ತುಗಳು ಅತ್ಯಂತ ಪ್ರಧಾನವಾದದ್ದು. ಈ 10 ಉಪನಿಷತ್ತುಗಳಿಗೆ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಭಾಷ್ಯವನ್ನ ರಚನೆ ಮಾಡಿ ಅನೇಕ ವಿಧವಾದ ಪ್ರಮಾಣಗಳನ್ನ ನೀಡ್ತಾ ಆ ಉಪನಿಷತ್ತುಗಳಿಗೆ ಸರಿಯಾದಂತಹ ಅರ್ಥವನ್ನ ಮಾಡಿಕೊಳ್ಳಲು ಅನುಕೂಲವಾಗುವಂತೆ ಗ್ರಂಥ ರಚನೆಯನ್ನ ಮಾಡಿ ಪರಮೋಪಕಾರವನ್ನು ಮಾಡಿದ್ದಾರೆ. ಆ ಉಪನಿಷತ್ತುಗಳಲ್ಲಿ ಅತ್ಯಂತ ಸುಂದರವಾದ ಸರಳವಾದಂತಹ ಚಿಕ್ಕದಾದಂತಹ ಉಪನಿಷತ್ತು ಅಂತಂದ್ರೆ ಈಶಾವಾಸ್ಯೋಪನಿಷತ್ತು. ಈ ಈಶಾವಾಸ್ಯೋಪನಿಷತ್ತು ಅಂತಂದ್ರೆ ಸ್ವಯಂಭೂಮನು ತನ್ನ ಮಗಳ ಮಗನಾದಂತಹ ಸಾಕ್ಷಾತ್ ಭಗವಂತ ಯಜ್ಞನಾಮಕನಾದ ಪರಮಾತ್ಮ, ಆ ಯಜ್ಞನಾಮಕನಾದ ಪರಮಾತ್ಮನನ್ನ ಸ್ತೋತ್ರ ಮಾಡಿದ 18 ಮಂತ್ರಗಳಿಂದ ಕೂಡಿದ ಉಪನಿಷತ್ತಿಗೆ ಈಶಾವಾಸ್ಯೋಪನಿಷತ್ತು ಅಂತ ಕರೀತಾರೆ. ಯಾಕೆ ಇದಕ್ಕೆ ಈ ಹೆಸರು ಅಂತಂದ್ರೆ ಈಶಾವಾಸ್ಯ ಪ್ರಾರಂಭವಾದ ಹಾಗಾಗಿ ಉಪನಿಷತ್ತಿಗೆ ಈಶಾವಾಸ್ಯೋಪನಿಷತ್ತು ಅಂತ ಕರೀತಾರೆ. ವ್ಯಾಖ್ಯಾನ ಮಾಡಬೇಕಾದ ಸಂದರ್ಭದಲ್ಲಿ ಶ್ರೀಮದಾಚಾರ್ಯರು 2 ವಿಧವಾದ ಮಂಗಳಾಚರಣೆಯನ್ನು ಮಾಡ್ತಾರೆ. ದೇವತಾತ್ವೇನ ಪರಮಾತ್ಮನನ್ನ ನಮಸ್ಕಾರ ಮಾಡ್ತಾರೆ, ಗುರುತ್ವೇನ ಪರಮಾತ್ಮನ ನಮಸ್ಕಾರ ಮಾಡ್ತಾರೆ. ಪರಮಾತ್ಮನೇ ದೇವತೆ ಈ ಉಪನಿಷತ್ತಿಗೆ ಉಪನಿಷತ್ತಿನಿಂದ ಪ್ರತಿಪಾದ್ಯನಾದಂತಹ ಪರಮಾತ್ಮ ಯಜ್ಞನಾಮಕರಾದ ಪರಮಾತ್ಮ. ಹಾಗಾಗಿ ಮೊದಲಿಗೆ ನಿತ್ಯಾನಿತ್ಯ ಜಗತ್ತಾತ್ಮರೇ ನಿತ್ಯಾಯ ಜ್ಞಾನಮುಕ್ತಯೇ ಪೂರ್ಣಾನಂದಾಯ ಹರೇ ಸರ್ವಯಜ್ಞ ಸಮಗ್ರವಾದ ಚೇತನ ಅಚೇತನಾತ್ಮಕವಾದ ನಿತ್ಯ ಅಂತ್ಯಾತ್ಮಕವಾದಂತಹ ಈ ಬ್ರಹ್ಮಾಂಡವನ್ನ ಪೋಷಿಸ್ತಾನೆ, ರಕ್ಷಣೆ ಮಾಡ್ತಾನೆ ಪರಮಾತ್ಮ. ಜ್ಞಾನಾನಂದ ಸ್ವರೂಪನಾದವನು ಪರಮಾತ್ಮ. ಸಕಲ ವಿಧವಾದಂತಹ ಯಜ್ಞಾದಿ ಕರ್ಮಗಳ ಫಲವನ್ನು ಭೋಗ ಮಾಡುವವನು ಪರಮಾತ್ಮ. ಅಂತಹ ಪರಮಾತ್ಮನಿಗೆ ನಮಸ್ಕಾರ ಅಂತ ಮೊದಲನೆಯ ಶ್ಲೋಕದಿಂದ ಆ ಪರಮಾತ್ಮನ ಸ್ವರೂಪವನ್ನು, ದೇವತೆಯ ಸ್ವರೂಪವನ್ನ ಚಿಂತನ ಮಾಡ್ತಾ ನಮಸ್ಕಾರಗಳನ್ನ ಸಲ್ಲಿಸಿದಂತಹ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು 2ನೇ ಶ್ಲೋಕದಿಂದ ಅದೇ ಪರಮಾತ್ಮನನ್ನೇ ಗುರುಗಳಾಗಿ ನಾವು ಇಟ್ಟುಕೊಂಡು ನಮಸ್ಕಾರವನ್ನು ಮಾಡ್ತಾ ಇದ್ದೀವಿ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಯೋಗ್ಯತೆ ಬಹಳ ದೊಡ್ಡದಾದಂತಹ ಯೋಗ್ಯತೆ. ಸಾಕ್ಷಾತ್ ಲಕ್ಷ್ಮೀದೇವಿ, ಸಾಕ್ಷಾತ್ ಭಗವಂತನೇ ಉಪದೇಶ ಮಾಡುವಂತಹ ಅವಕಾಶ ಇದೆ. ಅಂದ್ರೆ ಬೇರೆ ಯಾವ ವ್ಯಕ್ತಿಗಳು ಕೂಡ ವಾಯುದೇವಿ ಉಪದೇಶ ಮಾಡಲು ಸಮರ್ಥರಾಗುವುದಲ್ಲ. ಮುಂದೆ ಬರುತ್ತೆ ಇಂತಹ ಭಗವಂತನನ್ನೇ ಗುರುಗಳಾಗಿ ಪಡೆದಂತಹ ಅತಿ ದೊಡ್ಡ ಮಹಾನುಭಾವರು ಅಂದರೆ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು. ನಮ್ಗೆ ಯಾರೋ ಒಬ್ಬರು ಪಾಠ ಹೇಳ್ತಾರೆ, ನಾವು ಎಲ್ಲೋ ಪರೀಕ್ಷೆ ಕೊಡ್ತೇವೆ, ಯಾರೋ ಸನ್ಮಾನ ಮಾಡ್ತಾರೆ. ಯಾಕಲ್ಲ, ಸಾಕ್ಷಾತ್ ಭಗವಂತನೇ ಉಪದೇಶ ಮಾಡಿದವನು
ಸಾಕ್ಷಾತ್ ಭಗವಂತನೇ ಅವರಿಂದ ಪರೀಕ್ಷೆಯನ್ನು ತೆಗೆದುಕೊಳ್ತಾನೆ, ಸಾಕ್ಷಾತ್ ಭಗವಂತನೇ ಅವನಿಗೆ ಪರೀಕ್ಷೆಯನ್ನು ಕೊಡ್ತಾನೆ. ಇಂತಹ ಭಾಷ್ಯಕ್ಕೆ ವ್ಯಾಖ್ಯಾನ ಅಂತ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಭಾಷ್ಯವನ್ನೆಲ್ಲ ಮುಗಿಸಿ ಬದಲಿಗೆ ಹೋಗಿ ನಾರಾಯಣ ದೇವರ ಮುಂದೆ ಅದರ ಅನುವಾದವನ್ನ ಮಾಡಿದರೆ ಮೃತ್ಯುಂಜಯ ಕಾರಣ ಪರಮಾತ್ಮನಿಗೆ ಆನಂದವಾಯಿತು. ಕೃಷ್ಣನಾಗಿ ತಾನು ಉಪದೇಶ ಮಾಡಿದ ಗೀತೆಯನ್ನ ಅರ್ಜುನನಿಗೆ ಉಪದೇಶ ಮಾಡಿದ. ಅರ್ಜುನಕ್ಕಿಂತ ಮುಖ್ಯವಾಗಿ ಆ ಅರ್ಜುನನ ಮಧುರ ಮನೆಯಲ್ಲಿದ್ದಂತಹ ಹನುಮಂತ ದೇವರಿಗೆ ಉಪದೇಶ ಮಾಡಿದ. ಅವರು ಅಲ್ಲಿ ತಿಳಿದುಕೊಂಡಂತಹ ತತ್ವಗಳನ್ನು ಯಾರಾದರೂ ಒಂದು ವಿಷಯವನ್ನು ಹೇಳ್ತಾ ಇದ್ದರೆ ಅವರು ಹೇಳುವ ವಿಷಯವನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡರೆ ಹೇಳಿದ ಬಳಿಕ ಆನಂದ ಹೆಚ್ಚಾಗಿದೆ. ಹಾಗೆ ಕೃಷ್ಣನಿಗೆ ತತ್ವವನ್ನು ಉಪದೇಶ ಮಾಡಿದರೆ ಅದನ್ನು ಸರಿಯಾಗಿ ಹೇಳ್ಕೊಳ್ತಾರೋ ಇಲ್ಲೋ ಅನ್ನೋ ಸಂದೇಹ ಸ್ವಲ್ಪ ಕಡಿಮೆ. ಸಾಕ್ಷಾತ್ ಭಗವಂತನಿಂದ ಉಪದೇಶವನ್ನು ಪಡೆಯುವ ಯೋಗ್ಯತೆ ಅವನದ್ದಲ್ಲ. ದೇವರಷ್ಟೇ ಬರುವುದು ಉಪದೇಶ ಮಾಡಬಹುದು, ಉಪದೇಶ ಮಾಡಬಹುದು ಕೆಲವು ಸಂದರ್ಭಗಳಲ್ಲಿ. ಹಾಗಾಗಿ ಭಗವಂತನಿಂದ ಸಾಕ್ಷಾತ್ ಉಪದೇಶವನ್ನ ಪಡೆಯುವುದರಿಂದ ಹಾಗಾಗಿ ಸ್ವಲ್ಪ ದೇವರಿಗೆ ಮುದುಗನಾಯ್ತಂತೆ. ಏನೋ ಉಪದೇಶ ಮಾಡಿದೆ ಇಷ್ಟು ಸಾಮರ್ಥ್ಯ ಇದೆಯೋ ಇಲ್ಲವೋ ಅಂತ. ಹಾಗಾಗಿ ಭಗವಂತನಿಗೆ ಹನುಮಂತ ದೇವರನ್ನ ಕುರಿತು ಉಪದೇಶ ಮಾಡಿದ. ಹಾಗಾಗಿ ಅಲ್ಲಿ ಹೇಳಿದ ತತ್ವಗಳನ್ನ ರಾಮಚಂದ್ರ ಭಗವತ್ಪಾದಾಚಾರ್ಯರು ಅತ್ಯಂತ ಸ್ಪಷ್ಟವಾಗಿ ಸುರಕ್ಷಿತವಾಗಿ ಅನುವಾದ ಮಾಡಿದಾಗ ಆನಂದವಾಗ್ಬಿಡುತ್ತಂತೆ. ಭೂಮಿಯನ್ನ ತಟ್ಟಿ ಬಹಳ ಸುಂದರ ಅಂತ ರೀತಿಯಾಗಿ ಆನಂದವನ್ನ ವ್ಯಕ್ತಪಡಿಸಿದ ಪರಮಾತ್ಮ ಅಂತ ರೀತಿಯಾಗಿ ನಾರಾಯಣ ಪಂಡಿತಾಚಾರ್ಯರು ಉಲ್ಲೇಖ ಮಾಡ್ತಾರೆ. ಹಾಗೆ ಪ್ರಕೃತದಲ್ಲಿ ಅಂತಹ ಗುರುಗಳನ್ನ ಪಡೆದಂತಹ ಶ್ರೀಮದಾನಂದ ಭಗವತ್ಪಾದಾಚಾರ್ಯರು ಗುರುಗಳನ್ನು ನಮಸ್ಕಾರ ಮಾಡ್ತಾರೆ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶಿವೋಪಿಚ ಜ್ಞಾನ ಸ್ಫೂರ್ತಿ ಸದಾ ತಸ್ಮೈ ಹರೇ ಗುರವೇ ನಮಃ. ಸಾಮಾನ್ಯವಾಗಿ ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡೋದು ತಿಳ್ಕೊಳ್ಳೋದಾದ್ರೆ, ಅರ್ಥವನ್ನು ತಿಳಿದುಕೊಳ್ಳೋದಾದ್ರೆ, ಯಾವ ಭಗವಂತನ ಅನುಗ್ರಹದಿಂದ ಲಕ್ಷ್ಮೀ ದೇವಿಗೆ, ಬ್ರಹ್ಮದೇವರಿಗೆ, ವಾಯುದೇವರಿಗೆ, ಗರುಡಶೇಷ ರುದ್ರರಿಗೆ, ಇಂದ್ರಾದಿ ಸಕಲ ದೇವತೆಗಳಿಗೆ ಜ್ಞಾನದ ಅಭಿವ್ಯಕ್ತಿ ಆಗತ್ತೋ ಅಂತಹ ದುರ್ಬಲಾದ ಪರಮಾತ್ಮನಿಗೆ ನಮಸ್ಕಾರ ಸಾಮಾನ್ಯವಾಗಿ ಅರ್ಥ ಮಾಡಿಕೊಳ್ಳಬಹುದು. ಆದರೆ ಇಷ್ಟು ಸರಳವಾಗಿ ಈ ಶ್ಲೋಕಕ್ಕೆ ಅರ್ಥವನ್ನು ಮಾಡಿಕೊಳ್ಳೋದು ಕಷ್ಟ. ಯಾಕೆ ಅಂತಂದ್ರೆ ಕೆಲವು ಸಮಸ್ಯೆಗಳು ಬರ್ತವೆ. ಶ್ರೀಮದ್ ಆನಂದ ಭಗವತ್ಪಾದಾಚಾರ್ಯರು ಹೇಳಬೇಕಾದಾಗ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿಚ, ಲಕ್ಷ್ಮೀ ದೇವಿಗೂ ಜ್ಞಾನದ ಅಭಿವ್ಯಕ್ತಿ, ಲಕ್ಷ್ಮೀ ದೇವಿ ಎಲ್ಲರಿಗೂ ಜ್ಞಾನವನ್ನು ಕೊಡುವವರು ಪರಮಾತ್ಮ ಅಂತ ಹೇಳಿದ್ದಾರೆ. ಸಮಸ್ಯೆ ಏನಾಗತ್ತೆ ಅಂತಂದ್ರೆ ಕಡೆಗೆ ಉಪನಿಷತ್ತಿನ ಭಾಷ್ಯವನ್ನು ಬರೀಬೇಕಾದಾಗ, ಛಂದೋಗ್ಯೋಪನಿಷತ್ತಿನ ಭಾಷ್ಯವನ್ನು ಬರೀಬೇಕಾದಾಗ ಹೇಳಬೇಕಾದಾಗ ಹೇಳ್ತಾರೆ, ಲಕ್ಷ್ಮೀ ದೇವಿಯ ಜ್ಞಾನ ಅವಳನ್ನು ಕೇವಲ ಅಪರೋಕ್ಷ ಜ್ಞಾನ, ಎಲ್ಲ ಪದಾರ್ಥಗಳ ಅಪರೋಕ್ಷ ಜ್ಞಾನ ಅವಳಗಿದೆ. ಪರಮಾತ್ಮನ ಅವಳು ಯೋಗ್ಯತಾ ಏನನ್ನ ಪರಮಾತ್ಮನ ಗುಣಗಳನ್ನು ತಿಳಿದಿದ್ದಾಳೆಯೋ ಅದರೆಲ್ಲದರ ಸಾಕ್ಷಾತ್ಕಾರವನ್ನು ಅಪರೋಕ್ಷವಾಗಿ ತಾನು ಪಡಿತಾಳೆ. ಅಂದ್ರೆ ಅವಳ ಜ್ಞಾನ ನಿತ್ಯವಾದದ್ದು ಅಂತ ಹೇಳ್ತಾರೆ. ಅಂದ್ರೆ ಲಕ್ಷ್ಮೀ ದೇವಿಯ ಬಗ್ಗೆ ಶಿವರಾಚಾರ್ಯ ಹೇಳಬೇಕಾದಾಗ ಲಕ್ಷ್ಮೀ ದೇವಿಯ ಜ್ಞಾನ ನಿತ್ಯವಾದ ಜ್ಞಾನ ಅಂತ. ಅದೇ ರೀತಿ ವಾಯುದೇವರ ಬಗ್ಗೆ, ಬ್ರಹ್ಮದೇವರ ಬಗ್ಗೆ ಹೇಳಬೇಕಾದಾಗಲೂ ಕೂಡ ಅಪರೋಕ್ಷಂ ಸದೇ ಪರೋಕ್ಷಂ ಸದೈವ ಅನಾದಿ ಕಾಲದಿಂದ ಪರೋಕ್ಷ ಜ್ಞಾನ ವಾಯುದೇವರಿಗೆ ಇದ್ದೇ ಇದೆ ಅಂತ. ಹೊಸದಾದಂತಹ ಜ್ಞಾನ ಹುಟ್ಟುವ ಅವಕಾಶ ಇಲ್ಲ. ಅನಾದಿ ಕಾಲದಿಂದ ಪರೋಕ್ಷ ಜ್ಞಾನವನ್ನು ಪಡೆದ ಮಹಾನುಭಾವರಾದ ಬ್ರಹ್ಮದೇವರಿಗೆ, ವಾಯುದೇವರಿಗೆ ಹಾಗೂ ಲಕ್ಷ್ಮೀ ದೇವಿಗೆ, ನಿತ್ಯ ಜ್ಞಾನವನ್ನು ಪಡೆದ ಲಕ್ಷ್ಮೀ ದೇವಿಗೆ ಜ್ಞಾನವನ್ನು ಕೊಡುವವರು ಪರಮಾತ್ಮ ಅಂತ ಹೇಳಿದರೆ ಸಮಸ್ಯೆ ಆಗ್ತದೆ. ಇವರೇ ಒಂದು ಕಡೆಗೆ ಅವರ ಜ್ಞಾನ ನಿತ್ಯ ಅಂತ ಹೇಳಿದ್ದಾರೆ, ಅವರಿಗೆ ಜ್ಞಾನವನ್ನು ಕೊಡುವವನು ಪರಮಾತ್ಮ ಅಂತ ಹೇಳ್ತಾರೆ. ಹಾಗಾದರೆ ಇಲ್ಲದೇ ಇರುವ ಪದಾರ್ಥವನ್ನ ಕೊಡೋದಿರ್ತದೆ. ನನ್ನ ಕಡೆ ಒಂದು ಪದಾರ್ಥ ಇಲ್ಲ, ಒಬ್ಬರು ತಂದು ಕೊಟ್ಟು ನಾನು ಅದನ್ನು ತೆಗೆದುಕೊಂಡೆ, ನನ್ನ ಕಡೆಗೆ ಆ ಪದಾರ್ಥ ಬಂತು. ಹಾಗಾದ್ರೆ ಇಲ್ಲದಿರುವ ಪದಾರ್ಥವನ್ನು ಕೊಡೋದಿರ್ತದೆ. ಹಾಗಾಗಿ ಇವರು ಎಲ್ಲರಿಗೂ ಜ್ಞಾನವನ್ನು ಕೊಡ್ತಾನೆ ಪರಮಾತ್ಮ ಅಂತಂದ್ರೆ ಅವರಿಗೆ ಜ್ಞಾನ ಇದ್ದಿಲ್ಲ, ಹೊಸದಾದ ಜ್ಞಾನವನ್ನು ಕೊಟ್ಟ.
ಉಳಿದ ಜ್ಞಾನ ಇಟ್ಟು ಈ ಜ್ಞಾನವನ್ನು ಹೊಸದಾಗಿ ಕೊಟ್ಟ ಅಂತ ಆಗ್ತದೆ. ಹಾಗಾದರೆ ರೀತಿಯಾಗಿ ಒಂದು ಪ್ರಮಾಣವನ್ನ ಕೊಟ್ಟು ಹೇಳ್ತಾರೆ, ಬ್ರಹ್ಮದೇವರಿಗೆ ವಾಯುದೇವರಿಗೆ ಪರಮಾತ್ಮ ವಿಷಯಕವಾದ ಸಕಲ ವಿಧವಾದ ಜ್ಞಾನ, ಸಕಲ ವಿಧವಾದ ಅಂದ್ರೆ ಅದಕ್ಕೆ ಅವರ ಯೋಗ್ಯತಾನುಸಾರ ಎಷ್ಟು ತಿಳಿದುಕೊಳ್ಬೇಕು ಅಷ್ಟರ ಜ್ಞಾನ ಪೂರ್ಣವಾದ ಶಿಕ್ಷೆ. ಹಾಗಾಗಿ ಹೊಸದಾದ ಜ್ಞಾನ ಬರೋದು ಹೇಗೆ ಪ್ರಶ್ನೆ ಉಳಿದಿದೆ. ಅದಕ್ಕೆ ಅನೇಕ ಜನ ವ್ಯಾಖ್ಯಾನಕಾರರು ವಿಸ್ತಾರವಾಗಿ ಅದಕ್ಕೆ ನಿರೂಪಣೆ ಮಾಡ್ತಾರೆ, ಅನೇಕ ಪ್ರಮಾಣಗಳನ್ನು ಕೊಡ್ತಾರೆ. ಕ್ರಮೇಣ ವರ್ಧಮಾನಂದ ಅಂದ್ರೆ ಲಕ್ಷ್ಮೀ ದೇವಿಗೆ ಆಗಲಿ ಚತುರ್ಮುಖ ಬ್ರಹ್ಮದೇವರು ವಾಯುದೇವರು, ಲಕ್ಷ್ಮೀ ದೇವಿಗೆ ನಿತ್ಯವಾದ ಜ್ಞಾನ ಇದೆ. ಆದರೆ ಆ ಜ್ಞಾನವನ್ನು ಕೊಟ್ಟವನು ಪರಮಾತ್ಮ, ಪರಮಾತ್ಮನ ಅಧೀನವಾಗಿಯೇ ಅವಳಿಗೆ ಜ್ಞಾನ. ಹಾಗಾಗಿ ಅವಳಿಗೆ ನಿತ್ಯ ಜ್ಞಾನ ಇದ್ದರೂ ಕೂಡ ಅವಳಿಗೆ ಜ್ಞಾನವನ್ನು ಕೊಡುವವರು ಪರಮಾತ್ಮ ಅಂದ್ರೆ ಆಗ್ತಾನೆ, ಅಲ್ಲಿ ಸಮಸ್ಯೆ ಆಗುವುದಿಲ್ಲ. ವಾಯುದೇವರಿಗೆ ಹೇಳಬೇಕಾದಾಗ ಸಾಮಾನ್ಯವಾಗಿ ಅವರ ಜ್ಞಾನ ಅನಾದಿ ಕಾಲದಿಂದ ಏಕಪ್ರಕಾರವಾಗಿ ಇರುವಂತಹದ್ದು ಅಂತ ನಾವು ಸಾಮಾನ್ಯವಾಗಿ ಕೆಲವು ಕಡೆ ಕೇಳಿದ್ದೇವೆ. ಹಾಗಾಗಿ ಇಲ್ಲಿ ಸ್ವಲ್ಪ ಸಮಸ್ಯೆ ಆಗಿದ್ದಕ್ಕೆ ವ್ಯಾಖ್ಯಾನಕಾರರು ವ್ಯಾಖ್ಯಾನ ಮಾಡ್ತಾರೆ, ಕ್ರಮೇಣ ವರ್ಧಮಾನ. ಬ್ರಹ್ಮದೇವರಿಗೆ ವಾಯುದೇವರಿಗೂ ಕೂಡ ಸಕಲ ವೇದಗತವಾದ, ಪುರಾಣಗತವಾದ ಹಾಗೂ ಮಹಾಭಾರತಗತವಾದಂತಹ ಏನೇನು ಭಗವಂತನ ಮಹಿಮೆಗಳು, ಅವನ ಗುಣಗಳು, ಅವನ ಧರ್ಮಗಳಿದೆಯಲ್ಲ, ಎಲ್ಲದರ ಜ್ಞಾನ ಅವರಿಗೆ ಅನಾದಿ ಕಾಲದಿಂದ ಇದ್ದರೂ ಕೂಡ ಇನ್ನು ವೇದಾದಿಗಳಲ್ಲಿ ಹೇಳದೇ ಇರುವ ಭಾರತಾದಿಗಳಲ್ಲಿ ಹೇಳದೇ ಇರುವ ಪುರಾಣಾದಿಗಳಲ್ಲಿ ಹೇಳದೇ ಇರುವಂತಹ ಅನೇಕ ಅನಂತ ಗುಣಗಳಿವೆ. ಆ ಎಲ್ಲ ಗುಣಗಳು ಈ ವಾಯುದೇವರಿಗೆ ಬ್ರಹ್ಮದೇವರಿಗೆ ಗೊತ್ತೇ ಇಲ್ಲ. ಹಾಗಾಗಿ ವಾಯುದೇವರಿಗೆ ಬ್ರಹ್ಮದೇವರಿಗೆ ಭಗವತ್ ವಿಷಯಕವಾದ ಅಜ್ಞಾನ ಇದೆ. ಹಾಗಾಗಿ ಆ ಅಜ್ಞಾನವನ್ನು ಪರಿಹಾರ ಮಾಡಿಕೊಳ್ಳೋದಕ್ಕಾಗಿ ಲಕ್ಷ್ಮೀದೇವಿ ಕೆಲವು ಸಲ ಸ್ಪೆಷಲ್ ಕ್ಲಾಸ್ ತಗೋತಾರೆ ವಾಯುದೇವರಿಗೆ ಬ್ರಹ್ಮದೇವರಿಗೆ. ಕೆಲವು ಸಲ ಹೇಳ್ತಾರೆ, ನೋಡಪ್ಪ ನಾನು ಕಂಡುಕೊಂಡಂತಹ ತತ್ವಗಳನ್ನು ಹೇಳ್ತೇನೆ, ಪರಮಾತ್ಮನ ವಿಷಯಕವಾದ ತತ್ವಗಳನ್ನು ಅಂತ ತಾನು ಉಪಾಸನೆ ಮಾಡುವ ತತ್ವಗಳನ್ನ ಉಪದೇಶ ಮಾಡಿ ಇವರಿಗೂ ಜ್ಞಾನ ಬರುವಂತೆ ಮಾಡ್ತಾಳೆ ಲಕ್ಷ್ಮೀ. ಇದು ಕೆಲವು ಸಲ. ಇನ್ನು ಕೆಲವು ಸಲ ಪರಮಾತ್ಮನೇ ಸ್ವತಃ ಬ್ರಹ್ಮದೇವರಿಗೆ ಉಪದೇಶ ಮಾಡ್ತಾನೆ, ನನ್ನ ಮಹಿಮೆ ಇಂತಾದ್ದು, ಏನು ಭಾಗ್ಯ ಗುಣ ಮಾಡಲಿಕ್ಕೂ ಸಾಧ್ಯ. ಪರಮಾತ್ಮ ಹೇಳ್ತಾನೆ, ನನ್ನ ಮಹಿಮೆ ಹೀಗಿದೆ, ಅನಂತ ವೇದಗಳ ಜ್ಞಾನ ನಿಗಿರಬಹುದು, ಅನಂತ ಶಾಸ್ತ್ರಗಳ ಜ್ಞಾನ ನಿಗಿರಬಹುದು, ಅನಾದಿ ಕಾಲದಿಂದ ನೀವು ಅಪರೋಕ್ಷ ಜ್ಞಾನವನ್ನು ಪಡೆಯಬಹುದು, ಜೀವೋತ್ತಮನಾಗಿರಬಹುದು. ಆದರೆ ನಿಮಗೆ ನನ್ನ ಬಗ್ಗೆ ಪೂರ್ಣವಾದ ಜ್ಞಾನ ಇಲ್ಲ, ಲಕ್ಷ್ಮೀದೇವಿಗೂ ಇಲ್ಲ. ನನ್ನ ಬಗ್ಗೆ ಪೂರ್ಣವಾದ ಜ್ಞಾನ ಇರುವುದು ನನಗೆ ಮಾತ್ರ. ಹಾಗಾಗಿ ನಾನೇ ನಿಮಗೆ ಉಪದೇಶ ಮಾಡಬೇಕು. ಹಾಗಾಗಿ ತಾನು ಹೇಳ್ತಾನೆ, ಕ್ರಮೇಣ ವರ್ಧಮಾನ, ಮೋಕ್ಷದ ಪರ್ಯಂತ ಬ್ರಹ್ಮದೇವರಿಗೆ ಮೋಕ್ಷವಾಗುವವರೆಗೆ, ವಾಯುದೇವರಿಗೆ ಮೋಕ್ಷವಾಗುವವರೆಗೆ ಪರಮಾತ್ಮ ಆ ಜ್ಞಾನವನ್ನು ಮಾಡಿಸಿಕೊಡ್ತಾನೆ. ಹಾಗಾಗಿ ಜ್ಞಾನ ಸ್ಫೂರ್ತಿ ಸದಾ ತಸ್ಮೈ ಅಂತ ಏನು ಶಿವದಾಚಾರ ಹೇಳಿದ್ರು ಅತ್ಯಂತ ಎನ್ನುವಂತ. ಇದಕ್ಕೆ ಪೂರಕವಾಗಿ ಸೂತ್ರಕಾರರು ಕೂಡ ಭಾವಂತು ಬಾಧಾಯೋಸ್ತಿ ಎಂಬ ಸೂತ್ರವನ್ನು ರಚನೆ ಮಾಡಿ ಇದೇ ವಿಷಯವನ್ನು ಅಲ್ಲಿ ಹೇಳಬೇಕಾದಾಗ ಸರ್ವಜ್ಞನಾದವನು ಪರಮಾತ್ಮ ಅಂತ. ಹಾಗಾದ್ರೆ ವಾಯುದೇವರು ಬ್ರಹ್ಮದೇವರು ಅವರದಂತಹ ಸರ್ವಜ್ಞರೇನಲ್ಲ ಅಂತಂದ್ರೆ, ಅವರು ಸರ್ವಜ್ಞರು ಅಂದ್ರೆ ಪರಮಾತ್ಮ ಹೇಗೆ ಸರ್ವಜ್ಞರು ಹಾಗಲ್ಲ, ಅವರೆಲ್ಲರೂ ಕೂಡ ಜ್ಞಾನದ ಅಭಿವೃದ್ಧಿ ಇದೆ. ಅವರು ಎರಡು ಪ್ರಯೋಜನಗಳಿಗಾಗಿ ಕೆಲವು ಉಪಾಸನೆಗಳನ್ನ ಅವರು ಮಾಡ್ತಾರೆ. ಅವರು ಅಲ್ಲಿ ಹೇಳಿದ್ದು ಬ್ರಹ್ಮದೇವರಿಗೆ ವಾಯುದೇವರಿಗೆ ಅಂತ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ, ದೇವತೆಗಳಿಗೆ ಪ್ರವಿದ್ಯಾ ಉಪಾಸನೆ ಯೋಗ್ಯತಾ ಇದೆಯೋ ಇಲ್ಲವೋ ಅಂತಂದ್ರೆ ಅವಶ್ಯವಾಗಿ ಇದೆ ಅಂತ ಹೇಳ್ತಾರೆ. ಹೇಳುವ ಸಂದರ್ಭದಲ್ಲಿ ಹೇಳ್ತಾರೆ, ಅವರಿಗೆ ಎರಡು ವಿಧವಾದ ವಿಷ್ಣು ಪೂರ್ಣಂತು ವೇದ, ಸರ್ವಜ್ಞವಾದ ಜ್ಞಾನ ಯಾರ್ಯಾರು ಇದೆ ಅಂತಂದ್ರೆ ಕೇವಲ ಪರಮಾತ್ಮನಿಗೆ ಮಾತ್ರ. ಎಂದಿಗೂ ವೃದ್ಧಿಖ್ಯಾಸಗಳನ್ನ ಪಡೆಯದೇ ಇರುವಂತಹ ಜ್ಞಾನ ಪರಮಾತ್ಮನನ್ನ ಬಿಟ್ಟು ಉಳಿದ ಎಲ್ಲ ದೇವತೆಗಳಿಗೆ ಇರುವಂತಹ ಜ್ಞಾನ ವೃದ್ಧಿಖ್ಯಾಸಗಳಿಂದ ಕೂಡಿದಂತಹ ಜ್ಞಾನ ಎನ್ನುವ ಮಾತನ್ನು ಹೇಳ್ತಾರೆ. ಹಾಗಾಗಿ ಅವರು
ಯಾರೂ ಸರ್ವಜ್ಞರಲ್ಲ. ಹಾಗಾದ್ರೆ ಶಾಸ್ತ್ರದಲ್ಲಿ ಹೇಳ್ತಿರಲ್ಲ ವಾಯುದೇವರನ್ನ ಸರ್ವಜ್ಞರು ಅಂತ ಹೇಳ್ತಿರಲ್ಲ ಅಂತಂದ್ರೆ ಪರಯೋಗ್ಯತಾನುಸಾರ ಅವರು ಸರ್ವಜ್ಞರೇ. ಉಳಿದವರ ಉಳಿದ ಎಲ್ಲ ದೇವತೆಗಳ ಅಪೇಕ್ಷೆಯ ಭಾರತ್ಯಾದಿ ಸಕಲ ದೇವತೆಗಳ ಅಪೇಕ್ಷೆಯ ನಮ್ಮೆಲ್ಲರ ಅಪೇಕ್ಷೆಯ ಸರ್ವಜ್ಞ ಮೂರ್ಧನ್ಯರು ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಪರಮಾತ್ಮನ ಅಪೇಕ್ಷೆಯ ನೋಡಿದಾಗ ಅವರು ಅಷ್ಟು ಸರ್ವಜ್ಞರಲ್ಲ ಎನ್ನುವ ಸರ್ವಜ್ಞರಲ್ಲ ತಾತ್ಪರ್ಯ ಇಲ್ಲ. ಮುಖ್ಯವಾಗಿ ಅವರಿಗೆ ಜ್ಞಾನವನ್ನು ಕೊಡುವುದು ಪರಮಾತ್ಮ ನಿಮ್ಮ ಮಾತನ್ನು ಹೇಳುವುದರಲ್ಲಿ ತಾತ್ಪರ್ಯ. ಹೀಗೆ ಪ್ರತಿಯೊಂದು ಅಂಶವನ್ನು ಕೂಡ ಭಗವತ್ಪಾದಾಚಾರ್ಯರು ಕೂಲಂಕಷವಾಗಿ ಆಯಾ ಸಂದರ್ಭಗಳಲ್ಲಿ ವಿಸ್ತಾರಗೊಳಿಸಿ ನಮಗೆ ತಿಳಿಸಿಕೊಡ್ತಾರೆ. ಹೀಗೆ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ನಾವು ಎಲ್ಲೆಲ್ಲಿ ಎಡುತ್ತೇವೆಯೋ ಅಲ್ಲಿ ನಮ್ಮನ್ನ ಕೈ ಹಿಡಿದು ರಕ್ಷಣೆ ಮಾಡಿ ಸರಿಯಾದ ತತ್ವಜ್ಞಾನವನ್ನ ನೀಡುವ ಮಹಾನುಭಾವರು ಆಚಾರ್ಯರು ಅನೇಕ ವಿಧವಾದಂತಹ ಸರ್ವಮೂಲ ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಆ ಎಲ್ಲ ಗ್ರಂಥಗಳ ಅಧ್ಯಯನವನ್ನ ಪ್ರತಿನಿತ್ಯದಲ್ಲಿಯೂ ಕೂಡ ಎಲ್ಲರೂ ಮಾಡಲೇಬೇಕು. ಇಂತಹ ಭಾಗ್ಯವನ್ನ ಆ ವಾಯುದೇವರು ನಮಗೆ ಕರುಣಿಸಬೇಕು ಅಂತ ಹೇಳ್ತಾ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ನೀನು ಹಾಗೆ ಎತ್ಕೊಂಡೆ ಇವರಿಗೆ ಶ್ರೀನಿವಾಚಾರ್ಯರು ಭಗವಂತನ ಜ್ಞಾನ ಹಾಗೂ ವಾಯುದೇವರ ಜ್ಞಾನ, ಲಕ್ಷ್ಮೀ ದೇವಿಯ ಜ್ಞಾನ ಯಾವ ರೀತಿಯಾಗಿರುತ್ತೆ, ಶ್ರೀಮದಾಚಾರ್ಯರು ಅದನ್ನು ಯಾವ ರೀತಿಯಾಗಿ ತಿಳಿಸಿಕೊಟ್ಟಿದ್ದಾರೆ ಅನ್ನೋದನ್ನ ತುಂಬಾ ವಿಸ್ತಾರವಾಗಿ ಹಾಗೂ ಸಂಕ್ಷೇಪವಾಗಿ ಸ್ವಲ್ಪ ಸಮಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಸ್ಪರ್ಧೆ ಅವಸ್ಥೆಯಲ್ಲಿ ಒಂದು 10 ನಿಮಿಷ ಭಗವಂತನ ಮಹಾತ್ಮನ ಹೇಳಿ ಮುಗಿಸ್ತೇನೆ. पूर्णश्रेष्ठ परस्वामी रक्षकर्ता रक्षत्येव मां कर्मणस्तु आपादौरि पर्यन्तं मनुष्यन्ति नित्य भगवन्तः. ವಾಯುದೇವರ ಸನ್ನಿಧಾನದಂತೆ ವಾಯುದೇವರ ಸನ್ನಿಧಾನದಲ್ಲಿ ನಾವು ಇದ್ದೇವೆ. ಆ ಭಗವಂತನನ್ನ ಉಪಾಸನೆ ವಾಯುದೇವರ ವಾಯುದೇವರಿಗೆ ವಾಯುದೇವರು ನಮಗೆ ಎಲ್ಲವನ್ನೂ ಕೊಡುವರು. ಅದಕ್ಕಿಂತಲೂ ಹೆಚ್ಚಾಗಿ ವಾಯುದೇವರ ಸ್ವರೂಪವನ್ನು ತಿಳಿಯುವುದು ತುಂಬಾ ಕಷ್ಟ. ತುಂಬಾ ಅಪರೂಪವಾಗಿರ್ತಕ್ಕಂಥವರು ವಾಯುದೇವರು. ಯಾಕೆಂದ್ರೆ ಪರಮಾತ್ಮ ಸರ್ವೋತ್ತಮ ಸ್ವತಂತ್ರ ಅದಾದ ಅವಳ ಅವಳು ನಿತ್ಯ ಮುಕ್ತರಿಗಾಗಿ ಸಂಸಾರಕ್ಕೆ ಬರಬೇಕು. ಸಂಸಾರವಾಗಿದ್ದು ನಮ್ಮ ಜೊತೆಗಿದ್ದು ನಮ್ಮನ್ನ ಉದ್ಧಾರ ಮಾಡಬೇಕು ಅಂತ ಅಪೇಕ್ಷೆ ಮಾಡತಕ್ಕಂತಹ ವ್ಯಕ್ತಿಗಳು ವಾಯುದೇವರು.
ನಮಗೆ ಯಾರು ಬೇಕಾದವ್ರು ಆಗ್ತಾರೆ ಅಂದ್ರೆ ಯಾರು ನಮ್ಮ ಕೆಲಸವನ್ನು ಮಾಡ್ತಾರೆ ಅವರು ನಮಗೆ ಬೇಕಾದ್ರು ಜಗತ್ತಿನ ಬೇಕಾದ ಬೇಕಾದ ಅಧಿಕಾರಿಗಳು ಬೇಕಾದ ಬುದ್ಧಿವಂತರು ಆದರೆ ಯಾವ ಯಾವ ಜ್ಞಾನಿ ನನಗೆ ಉಪದೇಶ ಮಾಡುವುದಿಲ್ಲ ಅಂತಹ ನಾನೇ ಪಂಡಿತ ನಿಜ ಜ್ಞಾನಿ ನಿಜ ಆಯಿತು ಆದರೆ ನನಗೆ ಇಲ್ಲಿಯವರೆಗೆ ನನಗೆ ಉಪದೇಶ ಮಾಡುವುದಿಲ್ಲ ಅಲ್ಲಿಯವರೆಗೆ ಅವನು ಜ್ಞಾನಿಯಾದರೂ ನನಗೆ ಉಪಯೋಗ ದೊಡ್ಡ ಶ್ರೀಮಂತ ಇದ್ದಾನೆ ಮಾತ್ರ ಹಣ ಇದೆ ನನಗೆ ಕಷ್ಟ ಬಂದಾಗ ಏನೋ ಕೊಡೋದಿಲ್ಲ ಅಂತಂದ್ರೆ ನಾನೇ ಮಾಡಿ ಶ್ರೀಮಂತನಿಂದ ಹಣ ಇದೆ ನಮಗೆ ಲಾಭ ಇದೆ ನಮಗೆ ಲಾಭ ಅಂದ್ರೆ ಲಾಭ ವಾಯುದೇವರು ಅಧಿಕಾರಿಗಳಿದ್ದಾರೆ ಶ್ರೀಮಂತರಾಗಿದ್ದಾರೆ ಜ್ಞಾನಿಗಳಿದ್ದಾರೆ ಸರಿ ಆಮೇಲೆ ಆ ವಾಯುದೇವರ ಇದೆ ಆ ಜ್ಞಾನದ ಲಾಭ ಅಧಿಕಾರ ಲಾಭ ಶ್ರೀಮಂತಿಕೆ ಲಾಭ ಆದ್ರೆ ಲಾಭ ಅಂತ ಹೇಳಿದ್ರೆ ನೀವು ಆಗುತ್ತೆ ಯಾಕೆ ವಾಯುದೇವರು ತಾವು ಮಾತ್ರ ಜ್ಞಾನಿಗಳಾಗಿದ್ದಾರೆ ಜಗತ್ತಿನಂತಹ ವಿಷ್ಣು ಭಕ್ತರನ್ನ ಜ್ಞಾನಿಗಳನ್ನಾಗಿ ಮಾಡಿದ್ದಾರೆ ಜ್ಞಾನವಂತರಾಗಿ ಆಗಬೇಕಂತ ಅಪೇಕ್ಷಿಸುತ್ತಾರೆ ಆದ್ದರಿಂದ ವಾಯುದೇವರನ್ನ ಉಪಾಸನೆ ಕೂತಾಗ ಇವರು ಚಿಕ್ಕದಾಗಿರ್ತಕ್ಕಂತಹ ದೊಡ್ಡದಾಗಿರ್ತಕ್ಕಂಥ ಅವರೇನ್ ಮಾಡಿದ್ರು ಅಂದ್ರೆ ಚೆನ್ನಾಗಿ ಬೇಕಾದ ದೊಡ್ಡ ಪಾತ್ರೆ ಹೀಗಾಗಿ ಜೀವನಾಚಾರ ನನಗೆ ಆಯ್ಕೆಯನ್ನು ಕೊಡಬೇಕು ಜೀವನಾಚಾರ್ಯರು ತಾವು ಮಾತ್ರ ಜ್ಞಾನಿಗಳಾಗಿದ್ದ ಜೀವನದಲ್ಲಿ ಜ್ಞಾನ ಕೊಡ್ತಾರೆ ಪ್ರತಿದಿನಂ ಪ್ರತಿಕ್ಷಣಂ ಬುದ್ಧಿಬೋಧಕೇನ ರಾಘವೇಂದ್ರ ವಾಯುದೇವರು ವಾಯುದೇವರು ಅಂತ ಕೇಳಿದ್ರೆ ನಮ್ಮ ಮನಸ್ಸಿನಂತಹ ವಿಚಾರಗಳನ್ನ ಆ ವಿಚಾರಗಳು ಆ ವಿಚಾರಗಳ ಒಳ್ಳೆ ವಾಯುದೇವರು ಮೈ ಸಂಸ್ಕೃತ ಮಾಡ್ತೇವೆ ಮನಸ್ಸು ಬೇಕಾಗೋದು ವಾಯುದೇವರು ಪಾತ್ರ ಮಾಡಬೇಕು ಯಾರು ವಾಯುದೇವರು ಸ್ನಾನ ಮಾಡ್ತಾರೆ ವಾಯುದೇವರು ಚಿಂತನೆ ಮಾಡ್ತಾರೆ ವಾಯುದೇವರನ್ನು ನಿರಂತರವಾಗಿ ಅವರ ಅನುಗ್ರಹ ಅಪೇಕ್ಷೆ ಮಾಡ್ತಾರೆ ಅಂತಹ ವ್ಯಕ್ತಿಗಳ ಮನಸ್ಸು ಶುದ್ಧವಾಗುತ್ತದೆ ಅವರ ಮನಸ್ಸು ಭಗವಂತನ ತತ್ವಜ್ಞಾನ ಹೀಗಾಗಿ ಜ್ಞಾನವನ್ನು ಕೊಡುವವರು ವಾಯುದೇವರು ಸ್ವಯಂ ಜ್ಞಾನಿಗಳಾಗಿ ನಮಗೆಲ್ಲ ಮೋಕ್ಷ ಬೇಕು ಆನಂದ ಬೇಕು ಮುಕ್ತಿ ಬೇಕು ಅಂತ ಪ್ರಯತ್ನ ಮಾಡ್ತೀವಿ ಒಳ್ಳೆಯ ಗುಣಗಳು ಬೇಕು ಅಂತ ಪ್ರಯತ್ನ ಮಾಡ್ತೀವಿ
ಕೊಡೋರು ಯಾರು? ವಾಯುದೇವರೇ ಕೊಡ್ತಾರೆ. ಹೀಗಾಗಿ ವಾಯುದೇವರಿಗೆ ಒಂದು ಹೆಸರಿದೆ. ಏನು ಅಂತ? ಪ್ರಾತಃ ಸಾಯಂ. ಪ್ರಾತಃ ಅಂದ್ರೆ ಬೆಳಿಗ್ಗೆ, ಸಾಯಂಕಾಲ. ವಾಯುದೇವರಿಗೆ ಪ್ರಾತಃ ಸಾಯಂ ಬರ್ತದೆ. ಯಾಕೆ? ಪ್ರತತತ್ವ ಪ್ರಾತಃ. ವಾಯುದೇವರು ಎಲ್ಲ ಕಡೆಗೆ ವ್ಯಾಪ್ತರಾಗಿದ್ದಾರೆ. ಪರಮಾತ್ಮ ಎಲ್ಲ ಕಡೆ ವ್ಯಾಪ್ತರಾಗಿದ್ದಾರೆ ಅಂತ ಹೇಳ್ತೀವಿ. ಏನೋ ಸ್ವಲ್ಪ ವಾಯುದೇವ ದೊಡ್ಡ ಮಾಡ್ಲಿಕ್ಕೆ ಹೋಗಿ ಅವರು ಎಲ್ಲ ಕಡೆ ಇದ್ದಾರೆ ಅಂತ ಹೇಳ್ತೀವಿ. ಹಾಗೆ ತಿಳ್ಕೊಬೇಡಿ. ನಾವು ಹೇಳೋದಲ್ಲ, ನಿಮ್ಗೆ ಆಚಾರ್ಯ ಹೇಳ್ತಕ್ಕಂತಹ ವಾಕ್ಯ ಅವರೇ ಹೇಳ್ತಾರೆ. ಅದು ಹೇಗಿದ್ದಾರೆ ಅವರು? ದೇವರು ಸ್ವತಂತ್ರವಾಗಿ ಎಲ್ಲ ಕಡೆಗಿದ್ದಾರೆ. ದೇವರು ಪರಮಾತ್ಮ ಅನುಗ್ರಹದಿಂದ ಎಲ್ಲ ಕಡೆಗಿದ್ದಾರೆ. ನಾನು ಈ ಮಠದಲ್ಲಿ ಬಂದು ಪೂಜೆ, ಈ ಮಠ ನಮ್ದು ಅಂದ್ರೆ ಕೋಡ್ ಅಂತಂದ್ರೆ ಗೊತ್ತಲ್ಲ, ಮತ್ತೆ ಹೋಗ್ಬೋದು. ಇದ್ದ ಮಾತ್ರಕ್ಕೆ ನಮ್ದು ಆಗೋದಿಲ್ಲ, ಇರೋದಕ್ಕೆ ವ್ಯತ್ಯಾಸ ಇದೆ. ನನ್ನ ಸ್ವಾತಂತ್ರ್ಯ ಪರವಾಗಿರೋದು ಬೇರೆ, ಇನ್ನೊಬ್ಬರ ಅಧೀನವಾಗಿರೋದು ಬೇರೆ. ಪರಮಾತ್ಮ ಸ್ವತಂತ್ರವಾಗಿ ಎಲ್ಲ ಕಡೆಗಿದ್ದಾರೆ. ವಾಯುದೇವರು ಪರಮಾತ್ಮ ಅನುಗ್ರಹ ಪಡೆದು ಭಗವಂತನ ದಯೆಯಿಂದ ತಮ್ಮ ಸ್ವರೂಪ ಸಾಮರ್ಥ್ಯದಿಂದ ಎಲ್ಲ ಕಡೆಗಿದ್ದಾರೆ. ಆದ್ದರಿಂದ ಪರಮಾತ್ಮ ಮಟ್ಟಕ್ಕೆ ಪ್ರಾತಃ ಆದ್ರೆ ಆಮೇಲೆ ವಾಯುದೇವ ಪ್ರಾತಃ. ಸರಿ, ಹೇಗಿದ್ದಾರೆ ವಾಯುದೇವರು? ಹೇಗೆ ಬರ್ತಾರೆ? ತುಂಬಾ ಚೆನ್ನಾಗಿ ಜೀವದಾಸ ಹೇಳ್ತಾರೆ ನೋಡ್ರಿ. ಜೀವದಾಸ ಮಾತಾಡ ನೀವು ಕೊಟ್ರೆ ಹೇಳ್ತಾರೆ, ವಾಯುದೇವರ ಮಹಿಮೆಯನ್ನು ತಿಳಿದುಕೊಂಡರೆ ವಾಯುದೇವರು ಬಂದ್ಬಿಡ್ತಾರೆ. ಒಳ್ಳೆಯ ಗುಣದಿಂದ ವಾಯುದೇವರು ವ್ಯಾಪ್ತರಾಗಿದ್ದಾರೆ. ಉದಾಹರಣೆ, ಇವತ್ತು ನಾವು ದಾನವನ್ನು ಕೊಡ್ತೀವಿ. ದಾನ ಮಾಡಬೇಕು ಅಂತ ಬುದ್ಧಿ ಬಂತು. ದಾನ ಮಾಡುವ ಬುದ್ಧಿಯ ಒಳ್ಳೆಯ ಗುಣ ನಮ್ಮಲ್ಲಿ ಬಂತು. ಈ ಗುಣ ಯಾರು ಕೊಟ್ಟರು? ವಾಯುದೇವರು ಕೊಟ್ಟರು. ಆ ವಾಯುದೇವರು ಆ ಒಂದು ರೂಪದಿಂದ ನಮ್ಮಲ್ಲಿ ಪ್ರವೇಶ ಮಾಡ್ತಾರೆ. ಸತತತ್ವ ಸಹಕರಿಸಿ ಅಂತಂದ್ರೆ ಆಯಾ ಗುಣಗಳು ನಮ್ಮಲ್ಲಿ ಏನು ಬರುತ್ತಲ್ಲ, ವಾಯುದೇವರ ಗುಣಗಳಿದೆ ಅದಲ್ಲ, ನಮ್ಮಲ್ಲಿ ಒಳ್ಳೆಯ ವಾಯುದೇವರು ಬರಬೇಕು. ಹೀಗಾಗಿ ಎಲ್ಲ ಸಜ್ಜನಲ್ಲಿ ಒಂದು ಗುಣವನ್ನು ಕೊಟ್ಟು ಆಯಾ ಗುಣಗಳಿಂದ ವಾಯುದೇವರು ಇದ್ದಾರೆ. ವಾಯುದೇವರಿಗೆ ಪ್ರಾತಃ. ಅಷ್ಟೇ ಅಲ್ಲ, ವಾಯುದೇವರು ಭಗವಂತನ ಎಲ್ಲ ಕಡೆ ತೆಗೆದುಕೊಂಡು ಹೋಗ್ತಾರೆ. ದೇವರ ಜ್ಞಾನವನ್ನು ಪ್ರಚಾರ ಮಾಡ್ತಾರೆ. ಆದ್ರಿಂದ ಪ್ರಾತಃ. ಇನ್ನೊಂದು ಸಾಯಂ ಅಂದ್ರೆ ಜೀವಚಿತ ಸಂಗತತ್ವ ಸಾಯಂ. ಜೀವನ ಜೊತೆಗೆ ಕ್ಷೇತ್ರವನ್ನು ಪರಮಾತ್ಮ, ಜೀವನ ಜೊತೆಗೆ ವಾಯುದೇವರು. ಹೀಗಾಗಿ ವಾಯುದೇವರು ನಮ್ಮ ಜೊತೆಗಿದ್ದಾರೆ, ನಮಗೆ ಬೇಕಾದಷ್ಟು ಕೊಡ್ತಾರೆ. ವಾಯುದೇವರಿಲ್ಲದೆ ನಾವು ಇರಲು ಸಾಧ್ಯವಿಲ್ಲ. ನಮ್ಮ ಶ್ವಾಸೋಚ್ಛ್ವಾಸವು ವಾಯುದೇವರ ಅಧೀನವಾಗಿದೆ. ವಾಯುದೇವರಿಗೆ ಶ್ರಮ ಇಲ್ಲ, ವಾಯುದೇವರಿಗೆ ಗುಣಗಳಿಲ್ಲ, ವಾಯುದೇವರಿಗೆ ಯಾವುದೇ ತರಹದ ಪರಾಜಯ ಇಲ್ಲ. ನಮಗೆ ಬಹಳಷ್ಟು ಕಣ್ಣಿಂದ ಇದೆಲ್ಲ ಆಯಾ ದೇವತೆ ಮಾಡ್ತಕ್ಕಂತಹ ವ್ಯಾಪಾರ. ಶ್ವಾಸೋಚ್ಛ್ವಾಸ ಮಾಡಿಸೋದು ಯಾರು? ವಾಯುದೇವರು. ಶ್ವಾಸೋಚ್ಛ್ವಾಸ ಮಾಡಿ ಮಾಡಿ ಬಹಳ ಶ್ರಮವಾಯಿತು, ಒಂದು 10 ನಿಮಿಷ ಶ್ವಾಸೋಚ್ಛ್ವಾಸ ಮಾಡೋದಿಲ್ಲ. ನಾವೆಷ್ಟು ಓದ್ತೀವಿ ಅನುಕೂಲ ಆಗುತ್ತೆ. ಹಾಗಾದ್ರೆ ಎಲ್ಲದಕ್ಕೂ ಶ್ರಮ ಇದೆ, ಒಂದಕ್ಕೆ ಮಾತ್ರ ಶ್ವಾಸೋಚ್ಛ್ವಾಸ ಮಾಡುವಾಗಲೂ ಶ್ರಮ ಇಲ್ಲ, ಶ್ವಾಸೋಚ್ಛ್ವಾಸ ಮಾಡದೇ ಇದ್ರೆ ಕಣ್ಣು ನೋಡಿದ್ರೆ ಕಣ್ಣಿಗೆ ಶ್ರಮ ಆಗುತ್ತೆ. ನಾವು ಬಹಳ ಯಾಕೆ ಆಗ್ತಾ ಇರುತ್ತೆ.
ಅವತ್ತು 24/7 ನೀವೇನಾದ್ರೂ ಒಂದು 10 ಸೆಕೆಂಡ್ 2 ನಿಮಿಷ ನಾವು ಮೈನಸ್ ಮಾಡಿದ್ರೆ ನಾವು ಮೈನಸ್ ಆಗಿರ್ತೇವೆ. ಈ ರೀತಿಯಾಗಿ ವಾಯುದೇವರು ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಹೀಗಾಗಿ ವಾಯುದೇವರಿಂದ ನಮ್ಮ ಜೀವನ ಇದೆ. ಅಂತಹ ವಾಯುದೇವರ ಸನ್ನಿಧಾನದಲ್ಲಿ ಸರ್ವರ ಗ್ರಂಥಗಳ ಈ ಪಾರಾಯಣ ಹಾಗೂ ಪ್ರವಚನ ನಡೀತಾ ಇದೆ. ಎಲ್ಲ ಕಮಿಟಿಯಲ್ಲಿ ಹೊಸದಾಗಿ ಇದ್ದಾರೆ, ಎಲ್ಲರೂ ಪೂರ್ಣ ಸಹಕಾರ ಮಾಡಿದ್ದಾರೆ. ತಾವೆಲ್ಲ ಭಕ್ತರಿಗೆ ಸಹಕಾರ, ವಿಶೇಷವಾಗಿರ್ತಕ್ಕಂಥ ಆಚಾರ್ಯರು ಕೂಡ ಅವರು ತುಂಬಾ ಯಾವಾಗಲೂ ವಿಶೇಷವಾಗಿ ಅವರಿಗೆ ವಾಯುದೇವರ ಭಕ್ತಿ ಇದೆ, ಶಾಸ್ತ್ರ ನಿಷ್ಠೆ ಇದೆ. ಎಲ್ಲ ಆಚಾರ್ಯರು ಶ್ರದ್ಧೆ ಇಟ್ಟು ವಿಶೇಷವಾಗಿ ಇದ್ದಾರೆ. ಹೀಗಾಗಿ ನಮ್ಮೆಲ್ಲ ಭಕ್ತರ ಸಹಕಾರ ಇರ್ತಕ್ಕಂತಹ ಈ ಕಾರ್ಯ ನಾವು ಇಲ್ಲಿ ಸರ್ವ ಗ್ರಂಥದ ಪಾಠವನ್ನು ಪ್ರಾರಂಭ ಮಾಡ್ತೀವಿ ಅಂತ ಮುಂದಕ್ಕೆ ಬಂದಾಗ ಹೇಳಿದ್ದೆ. ಮತ್ತೆ ಪುನಃ ವಾಯುದೇವರಲ್ಲಿ ಪ್ರಾರ್ಥನೆ ಮಾಡಿ ತಿಂಗಳಿಗೆ ಒಂದು ದಿನ ದೇವಸ್ಥಾನದಲ್ಲಿ ಸರ್ವರ ಅವಶ್ಯವಾಗಿ ಎಲ್ಲ ಭಕ್ತರು ಸದುಪಯೋಗವನ್ನು ಮಾಡಿಕೊಳ್ಳಬೇಕು ಅಂತ ತಿಳಿಸ್ತಾ ಕಾರ್ಯ ಪುಸ್ತಕ ಇಲ್ಲ ಅಂತ ಪುಸ್ತಕ ಇಲ್ಲ ಅಂತ ಹೇಳಲಾಗಿದೆ. ತಮಿಳಿನಲ್ಲಿ ಮಾಡಿ ಆ ಪುಸ್ತಕವನ್ನು ಕೊಟ್ಟು ಆ ಗ್ರಂಥದ ಅಧ್ಯಯನ ಆಗುವಂತೆ ವಾಯುದೇವರನ್ನು ಮಾಡ್ತಾ ಇದ್ದಾರೆ. ತಮ್ಮೆಲ್ಲರ ಸೇವೆ ಸಾರ್ಥಕವಾಗಲಿ. ವಿಶೇಷವಾಗಿ ಎಲ್ಲ ಭಕ್ತರಿಗೆ ದೀರ್ಘವಾದ ಆಯುಷ್ಯ, ಆರೋಗ್ಯ, ಯಾರಿಗೆ ಅವರವರ ಇಷ್ಟಾರ್ಥರು ಉಚಿತವಾದ ಪೂರ್ಣವಾಗಿರ್ತಕ್ಕಂಥ ಪೂರ್ಣವಾಗುವುದಾಗಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಇಲ್ಲಿ ಬಂದಿರುವ ಎಲ್ಲ ವಿದ್ವಾಂಸರಿಗೆ ಮತ್ತೊಮ್ಮೆ ಇಲ್ಲಿಯ ಎಲ್ಲ ಭಕ್ತರಿಗೂ ಸಕಲ ಭಕ್ತರಿಗೂ ನಮ್ಮ ದೇಶಕ್ಕೂ ಭಗವಂತ ವಿಶೇಷವಾಗಿ ಅನುಗ್ರಹ ಧರ್ಮ ಎಲ್ಲರಿಗೂ ಬುದ್ಧಿ ಸದಾಚಾರ ಆಗಬೇಕು, ಮಕ್ಕಳನ್ನ ಹೆಚ್ಚಾಗಬೇಕು, ಎಲ್ಲರಿಗೂ ಒಳ್ಳೆಯ ಅಧ್ಯಯ ಆಗಬೇಕು, ಉತ್ತಮ ಬ್ರಾಹ್ಮಣರ ವಂಶ ಬೆಳೆಯಬೇಕು. ಈ ಧರ್ಮ ಉಜ್ವಲವಾಗಿದ್ದರೆ ನಮಗೆ ಅವರ ಸಿಗತ್ತೆ. ಆಗಿ ಎಲ್ಲ ರೀತಿಯ ಅನುಕೂಲಗಳನ್ನು ಮಾಡಬೇಕಾಗಿ श्रीरामदा समायत्वया युजातः सह चातः स्वदा यद्रामध्यरेवासो तावरुणादारेणाः मन्यं विधाय माहिनो आमन्यतपसा सुजोषाः अभिमन्यो तत्सुतमि ಪಾಸ್ ಮಾಡ್ಬೇಡ, ಪಟಕ್ಕನೆ ಹೋಗು. ಭಾಗಸನ್ನಪರೆ ಸ್ಮಿತವಕ್ರತ್ವಾದ ವಿಷಸ್ಯ ಪ್ರಜೇದಃ ಅಂದ್ವಾಮನ್ಯೋ ಕೃತುಜೇಃ ರಾಹಂಸತನೋರ್ಬಲದೇಯಾಯಮೇಃ ವಜ್ರಿನ್ನ ವಿಮಾವಾವತ್ಸನಾವದಸ್ಯೋ ಋತಭೋ
दक्षिणतो भावामेधात्राणि रङ्गना वभूरि युगमीते शरणमध्वागमुखान् सुप्रदमापि भावै मुखे